ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಪರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಸೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षण यतित्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायण केतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजव्यामोहतः तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्त्वं मुस्तामलकतां गतं यस्य दारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां। कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारम् सर्वविद्यानां हैग्रीयमुपास्महे। लक्ष्मीनेत्रोत्पलश्रीसरितपरिचयादेश संवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा कालिन्दीकान्तिहारी कलेतोकुशः कालिमा कैटभारेः। ನಾಯಕ ಸರದಲ್ಲಿ ಭಾವರೂಪ ಅಜ್ಞಾನ ಅದರ ವಿಷಯದಲ್ಲಿ ಅವರು ಹೇಗೆ ಅದನ್ನ ಸಾಧನೆ ಮಾಡ್ತಾರೆ, ಈ ಭಾವರೂಪ ಅಜ್ಞಾನ ಇದೆಲ್ಲ ಕೆಲವು ಮುಂದೆ ಬರುವಂತಹ ಅನೇಕ ವಿಷಯಗಳು ನೇರವಾಗಿ ಶ್ರುತಿಯಲ್ಲಿ ಪ್ರಮಾಣ ಸಿಗೋದಿಲ್ಲ. ಆದ್ದರಿಂದ ಅದನ್ನೆಲ್ಲ ತರ್ಕಗಳಿಂದ ಶ್ರುತಿಯ ಕೆಲವು ವಾಕ್ಯಗಳನ್ನು ಕೆಲವು ಅಂಶಗಳನ್ನು ಆಧರಿಸಿ ಅದರ ಮೇಲೆ ತರ್ಕವನ್ನು ಮಾಡಿ ತರ್ಕದ ಮೂಲಕ ಸಾಧನೆ ಮಾಡಬೇಕು. ಹಾಗೆಯೇ ಮಾಡ್ತಾರೆ. ಯಾಕೆಂದರೆ ಕೆಲವು ವಿಷಯದಲ್ಲಿ ಶ್ರುತಿಯು ಕೂಡ ಸ್ಪಷ್ಟವಾಗಿ ಹೇಳೋದಿಲ್ಲ, ಆದರೆ ನಾವು ಅದನ್ನು ತಿಳಿದುಕೊಳ್ಬೇಕು. ಸುಷುಪ್ತಿ ಅನ್ನೋದು ಒಂದು ಮುಖ್ಯವಾದ ವಿಷಯ. ಸುಷುಪ್ತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ ಸೋಮಪೀತೋ ಭವತಿ, ಹೀಗೆಲ್ಲ ಶ್ರುತಿ ಹೇಳುತ್ತೆ. ಪರಮಾತ್ಮನಲ್ಲಿ ಸೇರಿಬಿಡ್ತಾನವನು. ಎಲ್ಲಿಗೆ ಹೋಗಿ ಸೇರ್ತಾರೆ? ಸತಿ ಸಂಪದ್ಯ ನವಿದುಹು ಸತಿ ಸಂಪದ್ಯಾಮಹ ಇತಿ, ಸತ ಆಗತ್ಯ ನವಿದುಹು ಸತ ಆಗಚ್ಛಾಮಹೇ ಇತಿ. ಅಲ್ಲಿ ಹೋಗಿ ಸೇರ್ತೀವಿ, ಎಲ್ಲಿ ಹೋಗಿ ಸೇರ್ತೀವಿ ಗೊತ್ತಾಗೋದಿಲ್ಲ, ಹೇಗೆ ಬರ್ತೀವಿ ಗೊತ್ತಾಗಲ್ಲ. ಆದರೆ ಸುಷುಪ್ತಿಯ ಮುಗಿದ ಮೇಲೆ ಎದ್ದು ಬಂದು ಮತ್ತೆ ತನ್ನ ಕಾರ್ಯಗಳನ್ನೆಲ್ಲ ನಡೆಸ್ತೀವಿ. ಅವರವ್ರ ಕಾರ್ಯಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಸುಷುಪ್ತಿ ಮೋಕ್ಷ ಅಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಸುಷುಪ್ತಿ ಅನ್ನೋದು ಒಂದು ದೋಷವೇ. ಅದು ತಮಸ್ಸು ಅತ್ಯಧಿಕವಾದಾಗ ಉಂಟಾಗುವಂತಹ ಒಂದು ಸ್ಥಿತಿ, ಒಂದು ದಶೆ. ಆದ್ದರಿಂದ ದೋಷವಿದೆ, ಆದ್ದರಿಂದ ಅಜ್ಞಾನ ಇದೆ ಅನ್ನೋ ತಿಳಿಯುತ್ತೆ. ಅದರಲ್ಲಿ ಅದ್ವೈತ ಪಕ್ಷದಲ್ಲಿ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವ ಒಂದು ಸತ್ಯವನ್ನು ಒಪ್ಪದೇ ಇರೋದ್ರಿಂದ
ಮತ್ತೆ ಬ್ರಹ್ಮವು ಬರೀ ಪ್ರಕಾಶ. ಅದನ್ನು ತಿಳಿಯೋದಕ್ಕೆ ಒಂದು ಜ್ಞಾನ ಬೇಕಾಗಿಲ್ಲ. ಯಾಕೆಂದ್ರೆ ಜ್ಞಾನವೂ ಇಲ್ಲ, ಬೇಕಾಗೂ ಇಲ್ಲ. ಯಾಕೆಂದ್ರೆ ಜ್ಞಾನ ಪ್ರಕಾಶವಾಗಿರೋ ಜ್ಞಾನ, ಬೆಳಕನ್ನು ತಿಳ್ಕೊಳ್ಳೋಕೆ ಇನ್ನೊಂದು ಬೆಳಕು ಬೇಡವಲ್ಲ. ದೀಪವನ್ನು ತಿಳಿಯೋಕ್ಕೆ ಯಾಕೆ ಮತ್ತೊಂದು ದೀಪ ಬೇಕು? ಆದ್ದರಿಂದ ಬ್ರಹ್ಮನನ್ನು ತಿಳಿಯೋಕ್ಕೆ ಇನ್ನೊಂದು ಜ್ಞಾನ ಬೇಕಾಗಿಲ್ಲ. ಆದರೆ ಆ ಬರೀ ಸ್ವರೂಪವಾದ ಪ್ರಕಾಶ, ಗುಣವಿಲ್ಲದ ಸ್ವರೂಪ ಮಾತ್ರ ಇರುವ ಪ್ರಕಾಶವನ್ನು ಒಂದು ಅಜ್ಞಾನ ಮುಚ್ಚಿಬಿಟ್ಟಿದೆ, ಅವಿದ್ಯೆ ಅಂತ ಹೇಳೋದು. ಸ್ವರೂಪವನ್ನೇ ಮುಚ್ಚಿದೆ ಅಂತ ಹೇಳಿದ್ರೆ, ಸ್ವರೂಪವನ್ನು ಮುಚ್ಚೋದು ಅಂದರೆ ಏನರ್ಥ? ಅದರ ಪ್ರಕಾಶ ಉತ್ಪನ್ನವಾಗದೇ ಇರೋ ಆಗಬೇಕು, ಅಥವಾ ಪ್ರಕಾಶ ನಾಶವಾಗಬೇಕು. ಇದೆರಡೇ ಸಾಧ್ಯ. ಪ್ರಕಾಶವು ಉತ್ಪನ್ನವಾಗುವಂಥ ಪ್ರಕಾಶವಲ್ಲ ಬ್ರಹ್ಮದ್ದು. ಯಾಕೆ ಅಂದರೆ ನಿತ್ಯವಾದ ಬರೀ ಪ್ರಕಾಶ, ಸ್ವಯಂ ಪ್ರಕಾಶ ಅಂತ ಹೇಳೋದು. ಆದ್ದರಿಂದ ಸ್ವರೂಪ ನಾಶವಾಗಬೇಕು. ಇದು ತಿರೋಧಾನ ಅನುಪಪತ್ತಿ ಅನ್ನೋದು. ಅದಾದ ಮೇಲೆ ಈ ಅಜ್ಞಾನ ಅನ್ನೋದರ ಸ್ವರೂಪ ಏನು ಅಂತ ಕೇಳಿದ್ರೆ, ಇದು ಸಾಮಾನ್ಯವಾಗಿ ಅಜ್ಞಾನ ಅನ್ನೋದು ಜ್ಞಾನದ ಅಭಾವ, ಆಬ್ಸೆನ್ಸ್ ಆಫ್ ನಾಲೆಡ್ಜ್. ಆದರೆ ಅವರು ಹೇಳಿದ್ರು ಜ್ಞಾನದ ಅಭಾವ ಹೇಳೋಕ್ಕಾಗಲ್ಲ. ಯಾಕೆಂದರೆ ಜ್ಞಾನದ ಅಭಾವವಾದರೆ ತತ್ವಜ್ಞಾನ ಬಂದಾಗ ಜ್ಞಾನ ಉತ್ಪನ್ನವಾಗಬೇಕು. ಆದ್ದರಿಂದ ಈಗ ಒಂದು ಗ್ರಂಥದ ನಮಗೆ ತಿಳಿದಿಲ್ಲ ಅಂದರೆ ಆ ಪುಸ್ತಕ ಓದಿದ್ರೆ ಆ ಜ್ಞಾನ ಉತ್ಪನ್ನವಾಗುತ್ತೆ. ಅದಕ್ಕೆ ಮೊದಲು ಅದರ ಜ್ಞಾನದ ಅಭಾವ ಇತ್ತು ನಮ್ಮಲ್ಲಿ. ಆ ಜ್ಞಾನ ಇರಲಿಲ್ಲ, ಉತ್ಪನ್ನವಾಗುತ್ತೆ. ಆ ಜ್ಞಾನ ಇಲ್ಲ ಅನ್ನೋದು ನಮಗೆ ತಿಳಿಯುವಂತಹ ಒಂದು ಜ್ಞಾನವಿದೆ ನಮ್ಮಲ್ಲಿ. ಇದರ ಬಗ್ಗೆ ನನಗೆ ಜ್ಞಾನವಿಲ್ಲ ಅಂತ ತಿಳಿಯೋ ಜ್ಞಾನ ಇದೆ. ಆ ಬಗ್ಗೆ ನಾವು ತಿಳ್ಕೊಂಡಾಗ ಅದರ ಜ್ಞಾನ ಉತ್ಪನ್ನವಾಗುತ್ತೆ. ಆದ್ದರಿಂದ ನಮ್ಮ ಸಿದ್ಧಾಂತದಲ್ಲಿ ಅಜ್ಞಾನ ಅಂದರೆ ಜ್ಞಾನದ ಅಭಾವವೇ ಅಜ್ಞಾನ, ಬೇರೆ ಏನೂ ಇಲ್ಲ. ಅಭಾವ ಅನ್ನೋದು ಬೇರೆ ಒಂದು ಪದಾರ್ಥವಲ್ಲ. ಆದರೆ ಹಾಗೆ ಮಾಡಿದ್ರೆ ಜ್ಞಾನದ ಉತ್ಪತ್ತಿ ಒಪ್ಕೊಳ್ಬೇಕಾಗುತ್ತೆ. ಅವರು ಜ್ಞಾನದ ಉತ್ಪತ್ತಿ ಒಪ್ಕೊಳ್ಳೋದಿಲ್ಲ ಅದ್ವೈತದಲ್ಲಿ. ಆದ್ದರಿಂದ ಮಿಥ್ಯೆಯಾದ ಒಂದು ಅಜ್ಞಾನ ಇದೆ, ಅದು ಭಾವರೂಪವಾದದ್ದು, ಜ್ಞಾನದ ಅಭಾವವಲ್ಲ, ಭಾವರೂಪವಾದದ್ದು. ಅದಕ್ಕೆ ಮುಂದೆ ಉದಾಹರಣೆಗಳನ್ನೆಲ್ಲ ಹೇಳ್ತಾರೆ. ಅವರು ವಾದ ಮಾಡುವಾಗ ಬಲವಾದ ವಾದಗಳು ಮಾಡ್ತಾರೆ. ಆದರೆ ಇಲ್ಲಿ ಸುಷುಪ್ತಿಯಲ್ಲಿ ನಮಗೆ ಅದನ್ನು ನೋಡಬಹುದು. ಯಾಕೆ ಅಂದರೆ ಸುಷುಪ್ತಿಯಲ್ಲಿ ಏನು ತಿಳಿದಿಲ್ಲ ಅಂತ ಹೇಳ್ತೀವಿ. ಎದ್ದ ಮೇಲೆ ಮತ್ತೆ ಇವನು ಸಂಸಾರವನ್ನು ನೋಡ್ತಾನೆ, ಪ್ರಪಂಚವನ್ನೆಲ್ಲ ಬ್ರಹ್ಮ ನೋಡ್ತಾ ಇದೆ, ಪ್ರಪಂಚವೆಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ಪ್ರಾತಿಭಾಸಿಕ, ಪ್ರತಿಭಾಸವಾಗ್ತಿದೆ ಅಷ್ಟೇ, ಸತ್ಯವಲ್ಲ. ಸುಷುಪ್ತಿಯಲ್ಲಿ ಏನೂ ಇರಲಿಲ್ಲ, ಅವಿದ್ಯೆಯೂ ಇಲ್ಲದೆ ಹೋಗಿದ್ದಿದ್ರೆ ಎದ್ದು ಬಂದಾಗ ಪ್ರಪಂಚ ಕಾಣಬಾರ್ದಾಗಿತ್ತು. ಆದರೆ ಪ್ರಪಂಚ ಕಾಣ್ತಾ ಇದೆ. ಆದ್ದರಿಂದ ಅವಿದ್ಯೆ ಅನ್ನೋದು ಇದ್ದಿರಬೇಕಲ್ಲಿ. ಆ ಅವಿದ್ಯೆಯು ಜ್ಞಾನದ ಅಭಾವವಲ್ಲ ಬ್ರಹ್ಮನಲ್ಲಿ. ಯಾಕೆ ಅಂದರೆ ಬ್ರಹ್ಮ ಜ್ಞಾನ ಉತ್ಪನ್ನವಾಗುವಂತಹ ಜ್ಞಾನವಲ್ಲ. ಅದರಿಂದ ಏನು ನಾವು ತಿಳ್ಕೊಬೋದು? ಭಾವರೂಪವಾದ ಜ್ಞಾನ ಅಂತ ತಿಳ್ಕೋಬೇಕು ಅಂತ ಅವರು ವಾದ ಮಾಡ್ತಾರೆ. ಅದಕ್ಕೆ ಸ್ವಾಮಿ ದೇಶಿಕನಲ್ಲಿ ಉತ್ತರ ಕೊಡೋದು. ಇದೆಲ್ಲ ಭಾಷ್ಯಕಾರರು ವಿಸ್ತಾರವಾಗಿ ಜಿಜ್ಞಾಸಾಧಿಕರಣದಲ್ಲಿ ಹೇಳಿರುವ ವಿಷಯಗಳೇ ಅನೇಕವಾಗಿ. ಕೆಲವು ವಾದಗಳನ್ನೆಲ್ಲ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅಧಿಕವಾದ ವಾದಗಳನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ನಿರೂಪಣೆ ಮಾಡ್ತಾರೆ. ಎಲ್ಲ ವಾದ ಗ್ರಂಥವೇ. ತತ್ವಮುಕ್ತ ಕಲಾಪವು ಕೂಡ ಅಷ್ಟೇ. ಇದು ಹೇಳುವಾಗ ಅವು ಸುಷುಪ್ತಿಯಲ್ಲಿ ಜ್ಞಾನ ಇತ್ತು ಅಂತ ನೀವು ಹೇಳ್ತೀರಲ್ಲ, ನಾವು ಹೇಳೋದು ಏನು ತಿಳಿದಿಲ್ಲ ಅಂತ ಹೇಳಿದ್ರೆ ಅಹಂ ನ ಕಿಂಚಿತ್ ಅಜ್ಞಾಸಿಷಂ ಅಂತ ಹೇಳುವಾಗ ಅಹಂ ಅನ್ನೋ ಜ್ಞಾನ ಇತ್ತು ಅಲ್ಲಿ. ಯಾವುದನ್ನು ತಿಳಿಯಲಿಲ್ಲ ಅಂತ ತಿಳಿಯುತ್ತೆ ಹೊರತು ತಿಳಿಯುವಂತಹ ತನ್ನ ಒಂದು ಸ್ವರೂಪ ಜ್ಞಾನ ಅನ್ನೋದು ತಿಳಿಯಿತು. ಅಹಂ ಅನ್ನೋದು ಇಲ್ಲದೆ ಹೋದರೆ ಎದ್ದ ಮೇಲೂ ಅಹಂ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಲ್ಲಿ ಏನು ತಿಳಿಯಲಿಲ್ಲ ಅಂದರೆ ಏನರ್ಥ ಅಂದರೆ ಬಾಹ್ಯವಾದ ವಿಷಯಗಳೇನು ತಿಳಿಯಲಿಲ್ಲ. ಆತ್ಮನ ಅಸ್ತಿತ್ವ ಇತ್ತು. ಆತ್ಮ ತನ್ನ ಪಾಟಿಗೆ ತಾನು ಅಹಂ ಅಂತ ಇದ್ದು ಅದ್ರ ಪಾಟಿಗೆ. ಎದ್ದ ಮೇಲೆ ಅಹಂ ಅಂತ ಇಲ್ಲದೆ ಹೋದರೆ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ಬಾಹ್ಯ ವಿಷಯ. ಅದ್ವೈತದಲ್ಲಿ ಬಾಹ್ಯ ವಿಷಯ ಯಾವುದು ಇಲ್ಲದೆ ಇರೋದ್ರಿಂದ ಆತ್ಮನೇ ಇಲ್ಲ ಅಂತ ಆಗಬೇಕಾವಾಗ. ಏನು ತಿಳಿದಿಲ್ಲ ಅಂದರೆ ಆತ್ಮವೂ ಇಲ್ಲ ಅಂತ ಆಗಬೇಕಾಗ ಆಗೇನಾಗುತ್ತೆ? ಆತ್ಮನಾಶದಲ್ಲಿ ಪರ್ಯವಸಾನವಾಗುತ್ತೆ. ಆದ್ದರಿಂದ ಧರ್ಮಭೂತವಾದ ಜ್ಞಾನವನ್ನು ಒಪ್ಪದೇ ಇದ್ದರೆ ಆತ್ಮನಾಶವಾಗುತ್ತೆ ಅನ್ನೋದನ್ನು, ಸ್ವರೂಪಕ್ಕಿಂತ ಬೇರೆಯಾದ ಒಂದು ಆತ್ಮ ಧರ್ಮಭೂತ ಜ್ಞಾನ ಒಪ್ಪದೇ ಇರೋದ್ರಿಂದ ಆ ಅಜ್ಞಾನ ಅನ್ನೋದು ಆತ್ಮಸ್ವರೂಪ ವಿಷಯಕವೇ ಆಗಿರಬೇಕು. ಆತ್ಮಸ್ವರೂಪ ವಿಷಯಕ, ಆತ್ಮ ಸ್ವರೂಪದಲ್ಲಿ ಏನು ತಿಳಿಲ್ಲ ಅಂದರೆ ಆತ್ಮ ಇಲ್ಲ ಅಂತ ತಾನೇ ಅರ್ಥ. ಆಗ ಆತ್ಮನಾಶದಲ್ಲಿ ಪರ್ಯವಸಾನ ಅನ್ನೋದು ಅನಿವಾರ್ಯ.
ಇದು ನಾವು ಹಿಂದೆ ಮಾಡಿದ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತಹ ವಿಷಯ. ಅದರ ಮೇಲೆ ಅವರು ಅನುಮಾನಗಳನ್ನು ಪ್ರಯೋಗ ಮಾಡಿ ಸಾಧಿಸಕ್ಕೆ ನೋಡ್ತಾರೆ. ಅನೇಕ ಅನುಮಾನಗಳು ಆ ಒಂದು ಅನುಮಾನ 2-3 ಅನುಮಾನಗಳನ್ನೆಲ್ಲ ಇಲ್ಲಿ ತೆಗಿತಾರೆ ಸ್ವಾಮಿ ದೇಶಿಕನ್ನು. ಇಲ್ಲಿ ಅವರು ಇದೆಲ್ಲ ಇವರೇ ಸ್ವಾಮಿ ದೇಶಿಕನ್ ಅವರ ನಿರೂಪಣೆಯ ಅನುಗುಣವಾಗಿ ಮಾಡಿರುವಂತಹ ಅನುಮಾನಗಳು. ಅವರು ತಾರ್ಕಿಕ ಸಿಂಹರಾದ್ದರಿಂದ ಅದ್ಭುತವಾಗಿ ಆ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ಅನುಮಾನ ರೂಪದಲ್ಲಿ ಹೇಳ್ತಾರೆ. ಇದು ವಿವರಣ ಗ್ರಂಥ ಅಂತ ಹೇಳಿಬಿಟ್ಟು ಇರೋವಂಥದ್ದು. ಅದರಲ್ಲಿ ಪ್ರಕಾಶಾತ್ಮರು ಅಂತ ಒಬ್ಬರು ಅದ್ವೈತ ಆಚಾರ್ಯರು ಪಂಚಪಾದಿಕಾ ವಿವರಣ ಅಂತ ಪದ್ಮಪಾದರ ಗ್ರಂಥ. ಪದ್ಮಪಾದರು ಸಾಕ್ಷಾತ್ತಾಗಿ ಶಂಕರಾಚಾರ್ಯರ ಶಿಷ್ಯರು. ಅವರು ಶಂಕರ ಭಾಷ್ಯಕ್ಕೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿರೋದು ಪಂಚಪಾದಿಕ. ಅದಕ್ಕೆ ಒಂದು ವಿವರಣವನ್ನು ಬರೆದಿದ್ದಾರೆ ಪ್ರಕಾಶಾತ್ಮ ಅನ್ನುವರು. ಅದು ವಿವರಣ ಪ್ರಸ್ಥಾನ ಅನ್ನೋದೇ ಪ್ರಸಿದ್ಧವಾಗಿದೆ. ವಿವರಣಕಾರರು ಅಂತ ಅವರು ಪ್ರಸಿದ್ಧರು. ಅವರು ಅದರಲ್ಲಿ ಅನುಮಾನವನ್ನು ಹೇಳೋದನ್ನ ಇಲ್ಲಿ ವಿಚಾರ ಮಾಡಿ ಸರಿ ಇಲ್ಲ ಅನ್ನೋದನ್ನು ಸ್ವಾಮಿ ದೇಶಿಕನ್ ಸ್ಥಾಪಿಸ್ತಾರೆ. ಇದು ತುಂಬ ಸ್ವಲ್ಪ ಕಷ್ಟವಾದ ವಿಷಯ. ನ್ಯಾಯದರ್ಶನದಲ್ಲಿ ಸ್ವಲ್ಪ ಆಳವಾದ ಜ್ಞಾನ ಬೇಕು. ಇದೆಲ್ಲ ಸ್ಪಷ್ಟವಾಗಿ ತಿಳಿಬೇಕಾದ್ರೆ. ಆದರೆ 3-4 ಸತಿ ನಾವು ನೋಡಿದ್ರೆ, ಅದನ್ನು ನಿಧಾನವಾಗಿ ಯೋಚನೆ ಮಾಡಿ ತಿಳಿದ್ರೆ ಅರ್ಥವಾಗುತ್ತೆ. ಈ ಭಾವರೂಪ ಜ್ಞಾನ ಅನುಭವ ಸಿದ್ಧ, ಸುಷುಪ್ತಿಯಲ್ಲಿ ನಾವು ಪ್ರತ್ಯಕ್ಷವಾಗಿ ಅನುಭವಿಸಬಹುದು ಅಂತ ಹೇಳೋದನ್ನು ನಿರಾಕರಣೆ ಮಾಡೋದು. ಸುಷುಪ್ತಿಯಲ್ಲಿ ಪ್ರತ್ಯಕ್ಷವಾಗಿ ಭಾವರೂಪವಾದ ಅಜ್ಞಾನದ ಅನುಭವ ಆಗೋದಿಲ್ಲ. ಯಾಕೆ ಅಂದರೆ ಭಾವರೂಪದ ಅಜ್ಞಾನ ಪ್ರಪಂಚದ ವಿಷಯಲ್ಲಾಗಿದ್ದರೆ ಪ್ರಪಂಚ ನನಗೆ ತಿಳಿಯಲಿಲ್ಲ ಅನ್ನುವಂತಹ ಜ್ಞಾನ ಇರಬೇಕಾಗಿತ್ತಲ್ಲಿ. ಆದರೆ ಅಲ್ಲಿ ಇಲ್ಲ ಆ ರೀತಿ ಜ್ಞಾನ. ಅದಕ್ಕೆ ಪ್ರತಿಯೋಗಿ ಇರಬೇಕು. ಒಂದು ಜ್ಞಾನ ನನಗೆ ತಿಳಿಯಿಲ್ಲ ಅಂದರೆ ಈ ಜ್ಞಾನ ತಿಳಿಯಲಿಲ್ಲ ಅನ್ನುವಂತಹ ಜ್ಞಾನ ಪ್ರತಿಯೋಗಿ ಜ್ಞಾನ ಅಂತ ಹೇಳೋದು. ಅದು ಇರಬೇಕು. ಅದಿಲ್ಲದೆ ಇರೋದ್ರಿಂದ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು. ಹಾಗೆ ನೀವು ಏನೂ ಇಲ್ಲ ಅಂತ ಹೇಳುವಾಗ ಭಾವರೂಪವಾದ ಅಜ್ಞಾನ ಇದ್ದಿದ್ದರೆ ಅದು ಆತ್ಮನ ವಿಷಯವಾಗಿರಬೇಕು. ಹೊರಗಡೆ ವಿಷಯ ಯಾವುದು ಇಲ್ಲದೆ ಇರೋದ್ರಿಂದ ಎಲ್ಲ ಮಿಥ್ಯೆ. ಆದ್ದರಿಂದ ಆತ್ಮ ವಿಷಯ ಆಗಿರುತ್ತೆ, ಆತ್ಮವೇ ಇಲ್ಲ ಅಂತ ಆಗ್ಬಿಡುತ್ತೆ ಅನ್ನೋದನ್ನು ಹಿಂದೆ ವಾದ ಮಾಡಿದ್ರು. ಆದ್ದರಿಂದ ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಭಾವರೂಪ ಜ್ಞಾನ ಅನುಭವ ಸಿದ್ಧವಲ್ಲ ಅಂತ ಹೇಳಿ ಈಗ ವಿವರಣ ಗ್ರಂಥದಲ್ಲಿ ಹೇಳಿರುವಂತಹ ಅಜ್ಞಾನ ಸಾಧನ ಕ್ರಮ ಅದನ್ನು ದೂಷಣೆ ಮಾಡ್ತಾರೆ. ಅದ್ಭುತವಾಗಿ ಅನುಮಾನಗಳನ್ನು ರಚನೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಸ್ವ ಅಜನ್ಮ ಅನ್ಯ ಸ್ವದೇಶ್ಯ ಸ್ವ ಅಜನ್ಮಾನ್ಯ ಸ್ವದೇಶ್ಯ ಸ್ವವಿಷಯ ವೃತ್ತಿಕೃತ್ ಸ್ವವ್ಯಪೋಖ್ಯ ಅರ್ಥಪೂರ್ವಾತ್ ಧ್ವಾಂತೋತ್ಥ ಆದ್ಯ ಪ್ರಭಾವತ್ ಧ್ವಾಂತ ಉತ್ಥ ಆದ್ಯ ಪ್ರಭಾವತ್ ವಿಮತಮತಿ ಇಹ ಅಪೂರ್ವ ನಿರ್ಭಾಸನಾತ್. ಇದು ಒಂದು ಅನುಮಾನ ಚೇತ್. ಇಷ್ಟು ಸೇರಿ ಒಂದು ಅನುಮಾನದ ರೂಪ ಇದು. ಸ್ವಾಜನ್ಮಾನ್ಯ ಸ್ವದೇಶ್ಯ ಸ್ವವಿಷಯ ವೃತ್ತಿಕೃತ್ ಸ್ವವ್ಯಪೋಹ್ಯ ಅರ್ಥಪೂರ್ವಾತ್ ಧ್ವಾಂತೋತ್ಥಾದ್ಯ ಪ್ರಭಾವದ್ವಿಗತ ಮತಿರಿಹ ಪೂರ್ವ ನಿರ್ಭಾಸನಾಚೇತ್. ಇದು ಶ್ರದ್ಧರಾವೃತ್ತಿಯಲ್ಲಿ ಇಂತಹ ಅನುಮಾನಗಳನ್ನು, ಕ್ಲಿಷ್ಟವಾದ ವಿಷಯವನ್ನು ನಿರೂಪಣೆ ಮಾಡೋದು ಅದ್ಭುತವಾದ ಅವರ ಸಾಮರ್ಥ್ಯ ಸ್ವಾಮಿ ದೇಶಿಕನಿಗೆ ನೋಡಬಹುದು. ಅಜ್ಞಾನ ಭೇತ್ರಿ ಕಿಮಿಯಮನುಮಿತಿ ಶ್ರೇಷ್ಠಭಂಗೋನ್ಯಧಾತು ವ್ಯರ್ಥಾಸೌ ಇಂದ್ರಿಯಾದಿಷು ಅತಿಚರಣಮಸಿದ್ಧ್ಯಾದಿ ಚ ಸ್ಯಾತ್ ವಿಕಲ್ಪೇ. ಇಲ್ಲಿ ಏನೇನು ದೋಷಗಳಿದೆ ಈ ಅನುಮಾನದಲ್ಲಿ ಅಂತ ತೋರಿಸ್ತಾರೆ ಅವರು ಮಾಡಿರೋ ಅನುಮಾನ. ಈ ಅನುಮಾನದ ರೂಪ ಹೀಗಿದೆ. ಪಕ್ಷ, ಸಾಧ್ಯ, ಹೇತು, ಪ್ರಧಾನವಾಗಿ 3 ಅನುಮಾನದಲ್ಲಿ. ಮತ್ತೆ ದೃಷ್ಟಾಂತ 4 ವಿಷಯಗಳಿರುತ್ತೆ. ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ. ಪಕ್ಷ ಅನ್ನೋದು ಯಾವುದ ವಿಷಯವನ್ನು ಈಗ ನಾವು ಯಾವುದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಅದರಲ್ಲಿ ತಿಳಿದೇ ಇರುವ ಒಂದು ವಿಷಯವನ್ನು ನಾವು ಸ್ಥಾಪನೆ ಮಾಡಬೇಕು. ಅದು ಪಕ್ಷ. ಪರ್ವತ ಅನ್ನೋದು ಪಕ್ಷ. ಅದರಲ್ಲಿ ಬೆಂಕಿ ಇದೆಯೋ ಇಲ್ವೋ ಅಂತ ತಿಳಿದಿಲ್ಲ, ಬೆಂಕಿ ಇದೆ ಅಂತ ಸ್ಥಾಪನೆ ಮಾಡಬೇಕು. ಆದ್ದರಿಂದ ಬೆಂಕಿ ಇದೆ ಅನ್ನೋದು ಸಾಧ್ಯವಾಗುತ್ತೆ, ಅಲ್ಲಿ ಸ್ಥಾಪನೆ ಮಾಡಬೇಕಾದ್ದು ನಾವು. ಅದಕ್ಕೆ ಒಂದು ಲಿಂಗವಿರಬೇಕು, ಲಕ್ಷಣ ಹೇತು. ಹೊಗೆ ಅನ್ನೋದು ಹೇತು ಅಲ್ಲಿ. ಅದಕ್ಕೆ ಒಂದು ಸಪಕ್ಷ ಇರಬೇಕು, ದೃಷ್ಟಾಂತ. ಅದು ಅಡಿಗೆ ಮನೆ ಅಂತ ಹೇಳಿ ದೃಷ್ಟಾಂತ. ಅಲ್ಲಿ ವ್ಯಾಪ್ತಿಯನ್ನು ತೋರಿಸ್ಬೇಕು. ಹೇತುಗೂ ಸಾಧ್ಯಕ್ಕೂ ವ್ಯಾಪ್ತಿಯನ್ನು
ಸಪಕ್ಷದಲ್ಲಿ ತೋರಿಸ್ಬೇಕು, ದೃಷ್ಟಾಂತ ಅಂತ ಹೇಳಲ್ಪಡುತ್ತೆ. ಈ 4 ವಿಷಯಗಳು ಪ್ರಧಾನವಾಗಿರುತ್ತೆ ಅನುಮಾನದಲ್ಲಿ. ಇಲ್ಲಿ ವಿಮತಾಮತಿ, ವಿವಾದಕ್ಕೆ ಒಳಗಾಗಿರುವಂತಹ ಅಜ್ಞಾನ, ಅಲ್ಲಿ ಅದುವೇ ಮತಿ ಅಂದರೆ ಈ ಜ್ಞಾನ ಅಂದರೆ ಭಾವರೂಪವಾದ ಅಜ್ಞಾನ ಅಂತ ಹೇಳೋದು. ವಿಮತ ಮತಿ, ಇದೇ ವಿವಾದಕ್ಕೆ ಒಳಗಾಗಿರೋದು. ಇದರಲ್ಲಿ ಭಾವವೋ ಅಭಾವವೋ ಅನ್ನೋದನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಮೊದಲು ಸಾಧ್ಯ ಏನು ಇದಕ್ಕೆ ಅಂದರೆ ಸ್ವ ಅಜನ್ಮ, ಸ್ವ ಅಜನ್ಮ, ಅನ್ಯ ಸ್ವದೇಶ್ಯ, ಸ್ವ ಅಜನ್ಮ, ಅನ್ಯ ಸ್ವದೇಶ್ಯ, ಸ್ವವಿಷಯ ವೃತ್ತಿಕೃತ, ಸ್ವ ವ್ಯಪೋಹ್ಯಾರ್ಥ ಪೂರ್ವಾತ್. ಇದು ಸಾಧ್ಯ, ಇದನ್ನು ಸಾಧಿಸಬೇಕು. ಹೇತು ಏನು ಅಂದರೆ ಅಪೂರ್ವ ನಿರ್ಭಾಸನಾತ್, ಮೊದಲು ಇಲ್ಲದೆ ಇರೋದನ್ನು ತೋರಿಸುತ್ತೆ ಅದು. ಉದಾಹರಣೆ ಏನು ಅಂದರೆ ಧ್ವಾಂತೋತ್ಥ ಆದ್ಯ ಪ್ರಭಾವ. ಗುಹೆಯಲ್ಲಿ ಕತ್ತಲೆ ಇದೆ, ಅನಾದಿ ಕಾಲದಿಂದ ಕತ್ತಲೆ ಇದೆ. ಯಾವುದೋ ಒಂದು ಪರ್ವತದಲ್ಲಿ ಗುಹೆ, ಕತ್ತಲೆ ಯಾವತ್ತೂ ಇದೆ ಆ ಗುಹೆಯಲ್ಲಿ. ಆ ಗುಹೆ ಯಾವಾಗ ಬಂತೋ ಆವತ್ತಿಂದ ಇದೆ. ಒಂದು ದೀಪ ಇಟ್ಟುಬಿಟ್ರೆ ಕತ್ತಲೆ ಎಲ್ಲ ಹೋಗ್ಬಿಡುತ್ತೆ. ಈ ದೀಪ ಕತ್ತಲೆಯನ್ನು ಹೋಗಿಸ್ತು. ಆ ಕತ್ತಲೆ ಅಂತ ಹೇಳೋದು ಜ್ಞಾನದ ಬೆಳಕಿನ ಒಂದು ಉತ್ಪತ್ತಿಯೋ ಅಥವಾ ಕತ್ತಲೆಯ ನಿವೃತ್ತಿಯೋ ಅನ್ನೋದು ವಿಚಾರ. ಅಲ್ಲಿ ಕತ್ತಲೆ ಬೇರೆ, ಬೆಳಕು ಬೇರೆ ಅನ್ನೋದು ಸಿದ್ಧಾಂತ. ಕತ್ತಲೆ ಅನ್ನೋದು, ತಮಸ್ಸು ಅನ್ನೋದು ಅತಿರಿಕ್ತ ಪದಾರ್ಥ. ತಮಸ್ಸೇ ಬೇರೆ, ಬೆಳಕೇ ಬೇರೆ. ತಮಸ್ಸು ಹೋದರೆ ಬೆಳಕು ಉತ್ಪನ್ನವಾಗುತ್ತೆ, ಅಂದರೆ ಬೆಳಕಿರು ಬರುತ್ತೆ ಅಲ್ಲಿಗೆ. ತಮಸ್ಸು ಅನ್ನೋದು ಒಂದು ಪದಾರ್ಥ, ಅದು ಹೋಗುತ್ತೆ. ಆ ರೀತಿ ಬ್ರಹ್ಮನಲ್ಲಿ ಅಜ್ಞಾನ ಅನ್ನುವ ಒಂದು ಭಾವವಾದ ಪದಾರ್ಥ ಇದೆ. ಜ್ಞಾನ ಬಂದರೆ ಆ ಭಾವ ಪದಾರ್ಥ ಹೋಗ್ಬಿಡುತ್ತೆ. ಅದು ಆದ್ದರಿಂದ ಇದು ಬೆಳಕಿನ ಅಭಾವವಲ್ಲ, ಕತ್ತಲೆಯ ಒಂದು ಭಾವ, ಬೆಳಕಿನ ಅಭಾವವಲ್ಲ. ಆಬ್ಸೆನ್ಸ್ ಆಫ್ ಲೈಟ್ ಅಲ್ಲ, ಪ್ರೆಸೆನ್ಸ್ ಆಫ್ ಡಾರ್ಕ್ನೆಸ್, ಹಾಗೆ ಹೇಳಬೇಕು ಅದಕ್ಕೆ. ಯಾಕೆ ಅಂದರೆ ಡಾರ್ಕ್ನೆಸ್ ಅನ್ನೋದೇ ಒಂದು ಬೇರೆ ಪದಾರ್ಥ. ತಮಸ್ಸು ಅನ್ನೋ ಪದಾರ್ಥ ನಾವು ಒಪ್ಕೊಳ್ತೀವಿ. ತಮಃ ಪರೇ ದೇವೇ ಏಕಿ ಭವತಿ ಅಂತ ಶ್ರುತಿ ಹೇಳೋದ್ರಿಂದ ತಮಸ್ಸು ಅತಿರಿಕ್ತ ಪದಾರ್ಥ ಅಂತ ಒಪ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ತಮಸ್ಸು ಅನ್ನೋದು ಪದಾರ್ಥ ಆದರೆ ಅಲ್ಲಿ ತಮಸ್ಸಿದೆ ಅಂತ ಹೇಳಬೇಕೆ ಹೊರತು ಬೆಳಕಿಲ್ಲ ಅಂತ ಹೇಳಬಾರ್ದು. ಬೆಳಕು ಉತ್ಪನ್ನವಾಗುವುದಿಲ್ಲ, ತಮಸ್ಸು ಹೋಗುತ್ತೆ ಬೆಳಕು ಬಂದರೆ, ಹಾಗೆ ಅರ್ಥ ಮಾಡಬೇಕು. ಧ್ವಾಂತ, ಧ್ವಾಂತ ಅಂದರೆ ಕತ್ತಲೆ. ಧ್ವಾಂತ ಉಕ್ತ, ಅದರಿಂದ ಉಂಟಾದ ಆದ್ಯ ಪ್ರಭಾವತ್, ಮೊದಲಿನ ಬೆಳಕು ಅಂತ ಹೇಳಿದ್ರು. ಆಮೇಲೆ ಉತ್ಪಾಗೋ ಬೆಳಕೆಲ್ಲ ಅದು ಮತ್ತೆ ಆ ಬೆಳಕು, ದೀಪ ಇರುತ್ತೆ, ಆ ಬೆಳಕು ಹಂಗೆಯೇ ಇರುತ್ತೆ. ಮೊದಲು ಸರಿ ಉತ್ಪನ್ನವಾಗೋದು. ಅದಕ್ಕೆ ಅದು ಹೇಗೆ ಅದು ಸಾಧ್ಯ? ಅದು ಅಪೂರ್ವ ನಿರ್ಭಾಸನ, ಮೊದಲು ಇಲ್ಲದೆ ಇರೋದನ್ನು ತೋರಿಸುತ್ತೆ ಅದು ಅಂತ ಹೇಳಿ, ಕತ್ತಲಲ್ಲಿ ಹುಟ್ಟಿದಂತಹ ಮೊಟ್ಟ ಮೊದಲ ದೀಪದ ಬೆಳಕಿನಂತೆ ಇಲ್ಲಿ ದೃಷ್ಟಾಂತವನ್ನು ಮೊದಲು ಹೇಳ್ತಾರೆ ಇದರಲ್ಲಿ, ಟ್ರಾನ್ಸ್ಲೇಷನ್ನಲ್ಲಿ, ಕನ್ನಡ ಅನುವಾದದಲ್ಲಿ. ಯಾಕೆ ಅಂತ ಹೇಳಿದ್ರೆ ಹೊಸ ಒಂದು ವಿಷಯವನ್ನು ಪ್ರಕಾಶಪಡಿಸುತ್ತೆ. ಅಪೂರ್ವ ನಿರ್ಭಾಸನ ಹೊಸ ವಿಷಯವನ್ನು ಪ್ರಕಾಶಪಡಿಸುತ್ತೆ. ಅದು ಈ ಜ್ಞಾನ ಅನ್ನೋದು ಪ್ರಮಾಣ ಜ್ಞಾನ ಅಂತ ಹೇಳಲ್ಪಡುತ್ತೆ. ಯಾಕೆಂದರೆ ಇದು ತಿಳಿಯುವಂತಹ ಸರಿಯಾದ ಜ್ಞಾನ. ಇದು ಹೇಗಿದೆ ಅಂತ ಹೇಳಿದ್ರೆ ಸ್ವ ಅಜನ್ಮ ಅಂದರೆ ತನ್ನ ಜನ್ಮಕ್ಕೆ ಕಾರಣವಾಗದೇ ಇರೋದು ಅಂತ ಅರ್ಥ. ಇವು ಒಂದು ಉತ್ಪತ್ತಿಗೆ ಏನು ಕಾರಣ ಅಂದರೆ ಆ ಪದಾರ್ಥದ ಪ್ರಾಗಭಾವವೇ ಕಾರಣ. ನೈಯಾಯಿಕರು ಹೇಳೋದು ಘಟೋತ್ಪತ್ತಿ ಪ್ರಾಗಭಾವ ನಾಶ ಆದರೆ ಉತ್ಪತ್ತಿ ಆಗಬೇಕು. ಪ್ರಾಗಭಾವ ಅಂದರೆ ಮೊದಲು ಇಲ್ಲದೇ ಇರುವಂತಹದ್ದು ಅಂತ ಅರ್ಥ. ಪ್ರಾಗಭಾವ ನಾಶವಾದರೆ ಉತ್ಪತ್ತಿ ಅಂತ ಅರ್ಥ. ಘಟೋತ್ಪತ್ತಿ ಅಂದರೆ ಏನು? ಘಟದ ಪ್ರಾಗಭಾವ ನಾಶ. ಆದರೆ ಈ ಗತ್ತಲೆ ಅಜ್ಞಾನ, ಇದು ಜ್ಞಾನದ ಅಭಾವವಲ್ಲದೆ ಇರೋದ್ರಿಂದ ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾಗಿರೋದು. ಸ್ವಜನ್ಮ ಅನ್ಯ, ಇದು ತನ್ನ ಒಂದು ಜನ್ಮಕ್ಕಿಂತ ಬೇರೆಯಾದದ್ದು. ತನ್ನ ಪ್ರಾಗಭಾವಜನ್ಯ, ತನ್ನ ಸ್ವಜನ್ಯ ಅಂದರೆ ತನ್ನ ಉತ್ಪತ್ತಿಗೆ ಕಾರಣವಾಗದ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅಂತ ಅರ್ಥ. ತನ್ನ ಪ್ರಾಗಭಾವಕ್ಕಿಂತಲೂ ಬೇರೆಯಾದದ್ದು ಅಂದರೆ ಜ್ಞಾನದ ಅಭಾವವಲ್ಲ, ಇದು ಅಜ್ಞಾನದ ಭಾವ ಅಂತ ಪ್ರೂವ್ ಮಾಡಬೇಕು ಈ ಅನುಮಾನದಲ್ಲಿ. ಸ್ವದೇಶ್ಯ, ತಾನಿರೋ ಕಡೆನೇ ಇದೆ ಇದು. ಅದು ಅಜ್ಞಾನ ಎಲ್ಲಿದೆಯೋ ಅಲ್ಲೇ, ಕತ್ತಲೆ ಎಲ್ಲಿತ್ತೋ ಅಲ್ಲೇ ಬೆಳಕು ಇರುತ್ತೆ. ಸ್ವದೇಶ್ಯ
ಸ್ವವಿಷಯ ವೃತ್ತಿಕೃತ. ಯಾಕೆಂದ್ರೆ ಇದು ಬೇರೆ ಎಲ್ಲೋ ಉತ್ಪತ್ತಿ ಮಾಡ್ತಿಲ್ಲ, ಆ ಪದಾರ್ಥದಲ್ಲೇ ಉತ್ಪತ್ತಿ ಮಾಡಬೇಕು. ಬ್ರಹ್ಮನಲ್ಲೇ ಜ್ಞಾನ ಅಜ್ಞಾನ ಹೋಗಬೇಕು, ಆ ಭಾವರೂಪ ಅಜ್ಞಾನ ಹೋಗಬೇಕು. ಸ್ವವಿಷಯ ವೃತ್ತಿಕೃತ ಅಂತ ಹೇಳಿದ್ರೆ ತನ್ನ ಒಂದು ವಿಷಯವನ್ನ ಮರೆ ಮಾಡಿತ್ತು. ತಾನಿರುವ ಕಡೆಯಲ್ಲೇ ಇದ್ದು ತನ್ನ ವಿಷಯ ಅಂದರೆ ಏನು, ಅಜ್ಞಾನಕ್ಕೆ ಯಾವುದು ವಿಷಯ ಅಂದರೆ ಬ್ರಹ್ಮವೇ, ಅದನ್ನು ಮರೆ ಮಾಡಿತ್ತು. ಅಜ್ಞಾನ ಬ್ರಹ್ಮವನ್ನು ತಾನೇ ಮರೆ ಮಾಡಿತ್ತು. ಅಜ್ಞಾನ ಹೋದರೆ ಬ್ರಹ್ಮ ಅದ್ರ ಪಾಟಿಗೆ ಇರುತ್ತೆ ಪ್ರಕಾಶವಾಗಿ. ತನ್ನ ವಿಷಯವನ್ನು ಮರೆ ಮಾಡಿತ್ತು ಅದು ಸ್ವವಿಷಯ ವೃತ್ತಿಕೃತ. ವೃತ್ತಿ ಅಂದರೆ ಆ ವೃತ್ತಿ, ಆವರಣ ಅಂತ ಅರ್ಥ. ಸಂವೃತ್ತಿ, ಆವೃತ್ತಿ, ಇದೆಲ್ಲ ವೃತ್ತಿ ಮರೆ ಮಾಡೋದು ಅಂತ ಅರ್ಥ. ಸ್ವವಿಷಯ ವೃತ್ತಿಕೃತ. ಸ್ವವ್ಯಪೋಹ್ಯ ಅರ್ಥಪೂರ್ವಾತ್. ತನ್ನಿಂದ ವ್ಯಪೋಹ್ಯ ಅಂದರೆ ತಳ್ಳಿ ಹಾಕಲ್ಪಡೋದು, ನಿವೃತ್ತಿಯಾಗಂತಹ ಒಂದು ಅರ್ಥಪೂರ್ವಾತ್, ಒಂದು ಪದಾರ್ಥವನ್ನು ತನಗೆ ಮೊದಲು ಹೊಂದಿದ್ದಾಗಿ ಆಗಿದೆ. ತನ್ನಿಂದಲೇ ನಿವೃತ್ತಿಯಾದ ಒಂದು ವಸ್ತುವಿನ ಅನಂತರವೇ ಅದು ಬಂದಿದೆ ಅಂತ ಅರ್ಥ. ತನ್ನಿಂದ ನಿವೃತ್ತಿಯಾದ ಒಂದು ವಸ್ತುವಿನ ನಂತರ ಬಂದಿದೆ. ಬೆಳಕು, ಕತ್ತಲೆ ಮೊದಲಿತ್ತು, ಬೆಳಕಿನಿಂದ ಕತ್ತಲೆ ಹೋಗುತ್ತೆ, ಆದ್ದರಿಂದ ಬೆಳಕಿಗೆ ಮೊದಲು ಅಲ್ಲಿ ಕತ್ತಲೆ ಇತ್ತು ಅಂತ ಅರ್ಥ. ಆ ಕತ್ತಲೆ ಹೋಗುತ್ತೆ, ಆ ಕತ್ತಲೆ ಅಲ್ಲಿದ್ದ ಪದಾರ್ಥಗಳನ್ನೆಲ್ಲ ಮರೆ ಮಾಡಿತ್ತು, ಬೆಳಕು ಬಂದಾಗ ಹೋಯಿತು, ಅಷ್ಟೇನೆ. ಅದು ಕತ್ತಲೆ ಅಂತ ಹೇಳೋದು ಬೆಳಕಿನ ಅಭಾವವಲ್ಲ, ಬೆಳಕಿನ ಅಭಾವಕ್ಕಿಂತ ಬೇರೆಯಾದದ್ದು ಆ ಕತ್ತಲೆ ಅನ್ನೋದು. ಯಾಕೆ ಅಂದರೆ ಇದು ಕತ್ತಲೆಯ ಭಾವ ಅಂತ ಹೇಳಬೇಕು, ತಮಸ್ಸಿನ ಭಾವ ಅಂತ ಹೇಳಬೇಕು. ಅದು ಹೊಸ ವಿಷಯವನ್ನು ಪ್ರಕಾಶಪಡಿಸುತ್ತೆ ಅಲ್ಲಿ ಹೇಗೆ ಅಂದರೆ ಕತ್ತಲಲ್ಲಿ ಹುಟ್ಟಿದ ಮೊದಲಿನ ದೀಪದ ಬೆಳಕಿನಂತೆ. ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು, ಈ ಅನುಮಾನಗಳು ಸ್ವಲ್ಪ ಕಷ್ಟ ತಿಳ್ಕೊಳ್ಳೋದು. ಈ ಅಜ್ಞಾನ ಭಾವರೂಪ ಅಂತ ಪ್ರೂವ್ ಮಾಡೋಕ್ಕೆ ಅನುಮಾನವನ್ನು ಪ್ರಯೋಗ ಮಾಡ್ತಾರೆ ಹೀಗೆ. ವಿಮತಾಮತಿ ಸ್ವ ಅಜನ್ಮಾನ್ಯ, ತನ್ನ ಒಂದು ಆ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅಂತ. ಸ್ವ ಅಜನ್ಮ ಅನ್ಯ ಅಂದರೆ ತನ್ನ ಉತ್ಪತ್ತಿಗೆ ಕಾರಣವಾಗದೇ ಇರೋದಕ್ಕಿಂತ ಬೇರೆಯಾಗಿರೋದು ಅಂತ ಹೇಳಿದ್ರೆ ಅದು ಭಾವರೂಪವಾದದ್ದು ಅನ್ನೋದೇ ಅರ್ಥ. ತನ್ನ ದೇಶದಲ್ಲಿಯೇ ಇದೆ, ಬೇರೆ ಕಡೆ ಇಲ್ಲ. ಸ್ವವಿಷಯ ವೃತ್ತಿಕತೆ, ತನಗೆ ವಿಷಯವಾದದನ್ನು ಮರೆ ಮಾಡಿತ್ತು ಅದು. ಸ್ವವ್ಯಪೋಹ್ಯ ಅರ್ಥಪೂರ್ವ, ತನ್ನಿಂದ ನಿವೃತ್ತಿಯಾಗುವ ಅಂತ ಒಂದು ವಸ್ತು ಮೊದಲು ಇರಬೇಕಲ್ಲಿ, ಅದು ಬ್ರಹ್ಮಜ್ಞಾನವೇ. ಯಾವ ಸಿದ್ಧಾಂತದಲ್ಲಿ ಇಲ್ಲಿ ಕತ್ತಲೆ ಅಂದರೆ ಬೆಳಕು, ಕತ್ತಲೆ ಇತ್ತು, ದೀಪ ಹಾಕಿದ್ರೆ ಆ ಕತ್ತಲೆನೂ ಹೋಗುತ್ತೆ. ಆದ್ದರಿಂದ ದೀಪಕ್ಕೆ ಮೊದಲು ಕತ್ತಲೆ ಇತ್ತು ಅಲ್ಲಿ. ಆದ್ದರಿಂದಲೇ ಇಲ್ಲಿ ಆದ್ಯ ಪ್ರಭಾವತೆ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಎರಡನೇ ಬೆಳಕು ಏನು ಮಾಡುತ್ತೆ, ಆ ಬೆಳಕಿದ್ದೇ ಇರುತ್ತೆ, ಮೊದಲೇ ಕತ್ತಲೆ ಇರೋದಿಲ್ಲ. ಆಮೇಲೆ ಬರೋ ಬೆಳಕಿನ ಕಿರಣಗಳು ಹೊಸದಾಗಿ ಕತ್ತಲೆಯನ್ನು ಹೋಗಿಸೋದಿಲ್ಲ. ಮೊದಲ ಕಿರಣ ಮಾತ್ರನೇ ಕತ್ತಲನ್ನು ಹೋಗಿಸೋದು. ಆಮೇಲೆ ಅದರಿಂದ ಆದ್ಯ ಪ್ರಭಾ ಅಂತ ಹೇಳಬೇಕು, ಮೊದಲನೇ ಬೆಳಕು ಅಷ್ಟೇ, ಹಾಗೆ ಹೇಳಬೇಕು. ಧ್ವಾಂತೋಥ ಆದ್ಯ ಪ್ರಭಾವತ್, ಇದೆಲ್ಲ ಒಂದೊಂದು ದಳಕ್ಕೂ ಕೂಡ ಪ್ರಯೋಜನ ಇದೆ. ಅಪೂರ್ವ ನಿರ್ಭಾಸನಾತ್, ಹೀಗೆ ಸ್ವದೇಶ್ಯ, ತನ್ನ ದೇಶದಲ್ಲಿ. ಯಾಕೆ ಅಂದರೆ ಬ್ರಹ್ಮನಿಗೆ ಅಜ್ಞಾನ ಮುಚ್ಕೊಂಡಿರೋದು, ಬೇರೆ ಯಾರಿಗೂ ಅಲ್ಲ. ಬೇರೆ ಯಾರಿಗೂ ಅಜ್ಞಾನ ಮುಚ್ಚಿರೋದನ್ನ ಇದು ಹೋಗ್ತಾ ಇಲ್ಲ. ಬ್ರಹ್ಮನಲ್ಲಿಯೇ ಅಜ್ಞಾನ ಇದೆ, ಅದರಲ್ಲೇ ಹೋಗಬೇಕು, ಬೇರೆ ಇಲ್ಲ. ಬ್ರಹ್ಮನನ್ನೇ ಮರೆ ಮಾಡಿತ್ತು ಅದು ತಾನು ಯಾವುದನ್ನು ಹೋಗಿಸುತ್ತೋ ಅದನ್ನ ಮೊದಲು ಇತ್ತು ಅಲ್ಲಿ. ಬ್ರಹ್ಮ ಮೊದಲೇ ಇತ್ತು, ಉತ್ಪನ್ನವಾಗೋದಿಲ್ಲ ಜ್ಞಾನ, ಮೊದಲೇ ಇತ್ತು ಜ್ಞಾನ ಅಲ್ಲಿ. ಈ ರೀತಿ ಅನುಮಾನವನ್ನು ಮಾಡ್ತಾರೆ. ಇದು ಅದ್ಭುತವಾಗಿ ಸ್ವಾಮಿ ದೇಶಿಕನ ರಚನೆ ಮಾಡ್ತಾರೆ ಅವ್ರು ಹೇಳಿರೋ ವಿಷಯ. ಇದರಲ್ಲಿ ಏನು ದೋಷವಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಇದರ ಪೂರ್ವ ಪಕ್ಷ, ಇಲ್ಲಿವರೆಗೂ ಪೂರ್ವ ಪಕ್ಷದ ಅನುಮಾನ ನಿರ್ಭಾಸನಾತ್. ಇಲ್ಲಿ ಸ್ವವಿಷಯ ಪ್ರತಿಕೃತ ಇದೆ, ಹೊರಡಕ್ಕೆ ಅರ್ಥ ಸ್ವವಿಷಯ ಪ್ರತಿಕೃತಿ ಅಂತಿದೆ, ಅದಕ್ಕೆ ಅರ್ಥ ಏನು? ವ್ಯತಿ ಅಲ್ಲ, ವೃತ್ತಿ. ಸ್ವವಿಷಯ ವೃತ್ತಿ ಅಂದ್ರೆ ಆವೃತ್ತಿ, ಸಂವೃತ್ತಿ ಹೇಳಿದ್ನಲ್ಲ, ಆವರಣ ಅಂತ ಅರ್ಥ. ಆವರಣ, ಆವೃತ್ತಿ, ಸಂವೃತ್ತಿ. ವೃತ್ತಿ ಅಂದ್ರೆ ಮರೆ ಮಾಡೋದು ಅಂತ, ಆವರಣ ಆವರಿಸೋದು. ತನ್ನ ವಿಷಯವನ್ನು ಆವರಿಸಿತ್ತು, ತನ್ನ ವಿಷಯ ಬ್ರಹ್ಮವೇ, ಬ್ರಹ್ಮನ್ನ ಮರೆ ಮಾಡಿತ್ತು. ಸರಿ. ಇಲ್ಲಿಯವರೆಗೂ ಪೂರ್ವ ಪಕ್ಷ. ಅಪೂರ್ವ ನಿರ್ಭಾಸನಾತ್ ಚೇತ್, ಹೀಗೆ ನೀವು ಅನುಮಾನವನ್ನು ಪ್ರಯೋಗ ಮಾಡಿದ್ರೆ ಅದರಲ್ಲಿ ಏನು ದೋಷವಿದೆ ಅಂತ ತೋರಿಸ್ತೀವಿ. ಇದೆಲ್ಲ ಹೇತ್ವಾಭಾಸಗಳು, ಅದನ್ನು ತೋರಿಸ್ತಾರೆ. ಅಜ್ಞಾನ ಭೇತ್ರಿ ಕಿಂ ಇಯಂ ಅನುಮತಿ ಶ್ರೇಷ್ಠಭಂಗ.
ಇದು ಅಜ್ಞಾನವನ್ನ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಇಲ್ಲಿ ವಿವರಿಸ್ತಾರೆ ಕನ್ನಡದಲ್ಲಿ. ವಿವಾದಾಧ್ಯಾಸಿತಂ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವ ಅಜನ್ಯ ಅನ್ಯ ಅಂತ ಹೇಳಿದ್ರಲ್ಲ, ಅದು ಸ್ವಪ್ರಾಗಭಾವ ವ್ಯತಿರಿಕ್ತ, ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾದ, ಸ್ವದೇಶಗತ ಸ್ವದೇಶ್ಯ, ಸ್ವವಿಷಯ ಆವರಣ, ತನ್ನ ವಿಷಯವನ್ನು ಮರೆ ಮಾಡಿತ್ತು, ಸ್ವನಿವರ್ತ್ಯ, ತನ್ನಿಂದಲೇ ನಿವೃತ್ತವಾಗುವಂತಹ, ವಸ್ತುವಂತರ ಪೂರ್ವಕಂ, ಇನ್ನೊಂದು ಪದಾರ್ಥವನ್ನು ಪೂರ್ವವಾಗಿ ಹೊಂದಿರೋದು. ಯಾಕೆ? ಹೇತು ಏನು ಅಂದರೆ ಅಪ್ರಕಾಶಿತ ಅರ್ಥ ಪ್ರಕಾಶಕತ್ವಾತ್, ಅಪೂರ್ವ ನಿರ್ಭಾಸನಾತ್, ಪ್ರಕಾಶವಾಗದೇ ಇರೋದನ್ನು ಪ್ರಕಾಶಪಡಿಸುತ್ತೆ. ಅಂಧಕಾರೇ ಪ್ರಥಮೋತ್ಪನ್ನ ಪ್ರದೀಪ ಪ್ರಭಾವತೆ, ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಮೊದಲು ಉತ್ಪನ್ನವಾದ ದೀಪದ ಬೆಳಕಿನಂತೆ ಅನ್ನೋದು ಈ ಭಾವರೂಪದ ಅಜ್ಞಾನವನ್ನು ಸಾರಿಸೋಕ್ಕೆ ಅನುಮಾನದ ಒಂದು ಪೂರ್ಣವಾದ ಆಕಾರ ಈ ಶ್ಲೋಕದಲ್ಲಿ ಹೇಳಿದರು. ಕತ್ತಲೆ ವಿವರಿಸ್ತಾರೆ ಇದನ್ನ. ಕತ್ತಲಲ್ಲಿ ಯಾವ ವಸ್ತುವನ್ನು ಕಾಣೋದಿಲ್ಲ. ದೀಪ ಹಚ್ಚಿದ ತಕ್ಷಣ ಅಲ್ಲಿರೋ ವಸ್ತು ಕಾಣುತ್ತೆ. ಆ ದೀಪದ ಬೆಳಕು ದೃಷ್ಟಾಂತ ಇಲ್ಲಿ. ದೀಪದ ಬೆಳಕು ಒಂದು ವಸ್ತುವನ್ನು ಮೊಟ್ಟ ಮೊದಲು ನಮಗೆ ತೋರಿಸ್ಬೇಕಾದ್ರೆ ಅದಕ್ಕೆ ಮೊದಲು ಅಲ್ಲಿ ಕತ್ತಲೆ ಇರಬೇಕು. ದೀಪ ಯಾವ ವಸ್ತುವನ್ನು ತೋರಿಸುತ್ತೋ ಅದೇ ವಸ್ತುವನ್ನು ಅಲ್ಲಿಯ ಕತ್ತಲು ಮರೆ ಮಾಡಿತ್ತು. ಕತ್ತಲು ಅನ್ನೋದು ದೀಪದ ಅಭಾವವಲ್ಲ, ಅತಿರಿಕ್ತವಾದ ಒಂದು ಪದಾರ್ಥ. ಇದುವೇ ಮುಖ್ಯವಾದದ್ದು. ಅದು ಭಾವರೂಪ, ಅಭಾವರೂಪವಲ್ಲ. ಆದ್ದರಿಂದ ಇದು ಪಾಸಿಟಿವ್ ಆಬ್ಸೆನ್ಸ್ ಅಲ್ಲ. ಇದು ಈ ಕತ್ತಲು ದೀಪದಿಂದ ಇದು ಹೋಗುತ್ತೆ. ಇದೇ ರೀತಿ ಆತ್ಮಸ್ವರೂಪವನ್ನು ಪ್ರಕಾಶಪಡಿಸುವಂತಹ ತತ್ವಜ್ಞಾನ ಹುಟ್ಟೋದಕ್ಕೆ ಮೊದಲು ಆತ್ಮನಲ್ಲಿ ಒಂದು ಅಜ್ಞಾನ ಇರಬೇಕು. ಆ ಅಜ್ಞಾನ ಆತ್ಮಸ್ವರೂಪದ ಜ್ಞಾನದ ಅಭಾವ ಅಲ್ಲ ಅದು. ಯಾಕೆಂದರೆ ಆತ್ಮಸ್ವರೂಪ ತಾನೇ ಪ್ರಕಾಶಪಡಿಸುತ್ತೆ. ಅದು ಉತ್ಪನ್ನವಾಗುವ ವಿಷಯವಲ್ಲ. ಅದು ಉತ್ಪನ್ನವಾದರೆ ನಾಶವಾಗಬೇಕು. ಉತ್ಪನ್ನವಾಗುವ ಪದಾರ್ಥ ಎಲ್ಲ ನಾಶವಾಗುತ್ತೆ. ಯದ್ಯದ್ ಉತ್ಪತ್ಯತೆ ತತ್ತದ್ ನಶ್ಯತಿ. ಆದ್ದರಿಂದ ಉತ್ಪನ್ನವಾಗುವ ಜ್ಞಾನವಲ್ಲ ಅದು. ಆತ್ಮಜ್ಞಾನ ಅನ್ನೋದು ಮೊದಲೇ ಇತ್ತು. ಈ ತತ್ವಜ್ಞಾನ ಅಲ್ಲಿ ಅದನ್ನು ಏನು ಮಾಡ್ತು ಅಂದರೆ ತನ್ನಿಂದ ಅದರ ವಿಷಯವನ್ನು ಮರೆ ಮಾಡಿದ್ದು ತಾನೇ ನಾವು ಹೋಗಿಸ್ಕೊಳ್ಳುತ್ತೀಯ ಹೊರತು ಅದು ಭಾವರೂಪವಾದದಿಂದ ಹೊಸದಾಗಿ ಜ್ಞಾನ ಉಂಟಾಗಲ್ಲ ಬ್ರಹ್ಮನಲ್ಲಿ. ಬ್ರಹ್ಮ ಅದ್ರ ಪಾಡಿಗೆ ಪ್ರಕಾಶಿಸುತ್ತೆ ಅಂತ ಹೇಳಬೇಕು. ಆದರೆ ಅಜ್ಞಾನವೂ ಇದೆ, ಬ್ರಹ್ಮವೂ ಇದೆ. ರೂಮಿನಲ್ಲಿ ಒಂದು ಘಟವೂ ಇರುತ್ತೆ, ಕತ್ತಲೆಯೂ ಇರುತ್ತೆ. ಆದ್ದರಿಂದ ಆ ಕತ್ತಲೆ ಹೋದರೆ ದೀಪದಲ್ಲಿ ಘಟ ನಮಗೆ ಕಾಣುತ್ತೆ. ಆ ರೀತಿ ಬ್ರಹ್ಮವೂ ಇದೆ, ಅಜ್ಞಾನವೂ ಇದೆ. ಅಜ್ಞಾನ ತಾನೇ ನಿವಾರಿಸ್ಕೊಳ್ಬೇಕು, ತತ್ವಜ್ಞಾನದಿಂದ ಹೋಗಬೇಕು. ಅದು ಈ ಅಜ್ಞಾನ ಆತ್ಮಜ್ಞಾನದ ಅಭಾವವಲ್ಲ, ಕತ್ತಲಂತೆ ಅತಿರಿಕ್ತವಾದ ಪದಾರ್ಥ ಮತ್ತು ಭಾವರೂಪ. ತತ್ವಜ್ಞಾನ ಹುಟ್ಟುವ ಆತ್ಮದಲ್ಲೇ ಇದೆ ಅದು. ಯಾಕೆಂದರೆ ಸ್ವದೇಶ್ಯ ಅಂದರು, ಅಲ್ಲಿಯೇ ಬ್ರಹ್ಮನಿಗೆ ತಾನೇ ಬರಬೇಕು, ಯಾವ ವಿದ್ಯೆ ಹೋಗಬೇಕು. ತತ್ವಜ್ಞಾನದಿಂದ ಬೆಳಗುವಂತಹ ಆತ್ಮಸ್ವರೂಪವನ್ನು ಅಲ್ಲಿವರೆಗೂ ಮರೆ ಮಾಡಿತ್ತು. ತತ್ವಜ್ಞಾನದಿಂದಲೇ ಅದು ಹೋಗುತ್ತೆ. ಇದು ಅನುಮಾನದ ತಾತ್ಪರ್ಯ. ಇದುವೇ ಇಲ್ಲಿ ಸ್ಪಷ್ಟವಾಗಿ ಕೊಡಿಸ್ತಾರೆ. ಅದನ್ನು ಇವಾಗ ಹೇಳ್ತಾರೆ. ಜ್ಞಾನಪ್ರಾಗಭಾವದಿಂದಲೂ, ಜ್ಞಾನಕ್ಕೆ ಕಾರಣವಾದ ವಿಷಯಾದಿಗಳಿಂದಲೂ, ಜ್ಞಾನಕ್ಕೆ ತಡೆಯಾಗುವ ಗೋಡೆ ಮೊದಲಾದವುಗಳಿಂದಲೂ, ಅಪ್ರಕಾಶ ಅಂತ ಹೇಳುವಂಥದ್ದು ವಸ್ತುಧರ್ಮವಾಗಿಯೂ ಇರೋದರಿಂದಲೂ, ಸಿದ್ಧ ಸಾಧನ ಅಥವಾ ಅರ್ಥಾಂತರ ಎಂಬ ದೋಷ ಬರೋದರಿಂದ ಸಾಧ್ಯ ಕೋಟಿಯಲ್ಲಿ 4 ವಿಶೇಷಣಗಳು. ಈ 4 ವಿಶೇಷಣಗಳಿದ್ರೇ ಸಿದ್ಧ ಸಾಧನ ಆಗೋದಿಲ್ಲ. ಜ್ಞಾನ ಪ್ರಾಗಭಾವವೂ ಅಲ್ಲ ಇದು. ಜ್ಞಾನಕ್ಕೆ ಕಾರಣವಾದ ವಿಷಯಗಳಿಂದ ಅಪ್ರಕಾಶ ಬಂದಿಲ್ಲ ಇದು. ಆ ವಿಷಯದಿಂದ ಬ್ರಹ್ಮನಿಂದ ಬಂದಿಲ್ಲ ಅಪ್ರಕಾಶ ಇದು. ಆದ್ದರಿಂದ ಇದು ತಾನಾಗಿಯೇ ಇದೆ. ಜ್ಞಾನಕ್ಕೆ ತಡೆಯಾಗುವಂತಹ ಗೋಡೆ ಮೊದಲಾದದ್ದು ಅದರಿಂದ ಹೋಗೋದಿಲ್ಲ, ತತ್ವಜ್ಞಾನದಿಂದ ಹೋಗುತ್ತೆ. ಅಪ್ರಕಾಶ ಅನ್ನೋದು ವಸ್ತುವಿನ ಧರ್ಮ. ಇದೆಲ್ಲ ಕೂಡ ಇಲ್ಲಿ ಈ 4 ದಳಗಳನ್ನು ಹೇಳಿದ್ರಲ್ಲ ಇಲ್ಲಿ, ಸ್ವಜನ್ಯ, ಅನ್ಯ, ಸ್ವದೇಶ್ಯ, ಇದೆಲ್ಲ ಹೇಳಿದ್ರಲ್ಲ, ಅದಕ್ಕೆಲ್ಲ ಈ ಅರ್ಥಗಳನ್ನು, ಈ ವಿಶೇಷಣಗಳು ಯಾಕೆ ಸೇರ್ತಿದ್ದಾರೆ ಸಾಧ್ಯದಲ್ಲಿ ಅಂದರೆ ಇಷ್ಟು ದೋಷಗಳನ್ನು ಹೋಗಿಸೋದಕ್ಕೋಸ್ಕರ. ಈ ಅನುಮಾನ ಸ್ವಲ್ಪ ಕಷ್ಟವಾದ ಅನುಮಾನ. ಈ ಅನುಮಾನಕ್ಕೆ ಉತ್ತರವನ್ನು ಈಗ ಹೇಳ್ತಾರೆ ಈಗ ಸ್ವಾಮಿ ದೇಶಿಕನು. ಇಯಂ ಅನುಮತಿ ಕಿಂ ಅಜ್ಞಾನ ಭೇತ್ರಿ. ಇಲ್ಲಿ ಏನು ವಿಷಯ ಹೇಳ್ತಿದ್ದಾರೆ ಅಂದರೆ, ಈ ಅನುಮಾನದಿಂದ ಹುಟ್ಟುವಂತಹ ಒಂದು ಜ್ಞಾನ ಯಾವುದಿದೆಯೋ ಇದು, ಈ ಅನುಮಾನ ಇಲ್ಲಿ ವಿಷಯ ನಮಗೆ. ಈ ಅನುಮಾನ ಅಂದರೆ ಇವಾಗ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಈ ಅನುಮಾನ ಸಾಧ್ಯ ಪಕ್ಷ ಎಲ್ಲ ಇರುವಂತಹ ಈ ಅನುಮಾನ
ಇದರಿಂದ ನಮಗೆ ಏನು ಉಂಟಾಗಬೇಕು? ಜ್ಞಾನ. ಅಜ್ಞಾನ ಭಾವರೂಪವಾದದ್ದು ಅನ್ನೋ ಜ್ಞಾನ ನಮಗುಂಟಾಗಬೇಕು. ಇದರಿಂದ ಭಾವರೂಪವಾದದ್ದು ಅಜ್ಞಾನ ಅಂತ ನಮಗೆ ಜ್ಞಾನ ಉಂಟಾಗಬೇಕು, ಈ ಅನುಮಾನವನ್ನು ಅರ್ಥ ಮಾಡಿಕೊಂಡಾಗ. ಆದ್ದರಿಂದ ಇಲ್ಲಿ ಅನುಮಾನದಿಂದ ಹುಟ್ಟುವಂಥ ಜ್ಞಾನ ಅಜ್ಞಾನ ವಿಷಯಕವಾದ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಅಂತ ಪ್ರಶ್ನೆ. ಇಲ್ಲಿ ತರ್ಕದಲ್ಲಿ ಹೀಗೆ ವಾದ ಮಾಡೋದು. ಸ್ವಾಮಿ ದೇಶಿಕನು ಅದ್ಭುತವಾಗಿ ವಾದ ಮಾಡ್ತಾರೆ ಇಲ್ಲಿ. ಅಜ್ಞಾನ ವಿಷಯದಲ್ಲಿ ನಮಗೆ ಅಜ್ಞಾನ ಇತ್ತು. ಈಗ ಈ ಅಜ್ಞಾನ ಅವಿದ್ಯೆ ಅನ್ನೋದು ಭಾವರೂಪವೋ ಅಭಾವರೂಪವೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಅದ್ವೈತಿಗಳು ಹೇಳ್ತಾರೆ, ಈ ಅನುಮಾನ ನೋಡಿ, ಇದರಿಂದ ನಿಮಗೆ ಗೊತ್ತಾಗುತ್ತೆ ಈ ಅವಿದ್ಯೆಯ ಸ್ವರೂಪ ಏನು ಅನ್ನೋದು ನಿಮಗೆ ಈ ಅನುಮಾನದಿಂದ ತಿಳಿಯುತ್ತೆ. ಅಂದರೆ ಅವಿದ್ಯೆಯ ವಿಷಯದ ಜ್ಞಾನ ನಿಮಗೆ ಬರುತ್ತೆ. ಅವಿದ್ಯೆ ಅನ್ನೋದು ಅಜ್ಞಾನ. ಈ ಅವಿದ್ಯೆಯ ವಿಷಯದಲ್ಲಿ ನಮಗೆ ಜ್ಞಾನ ಇರಲಿಲ್ಲ, ಅಂದರೆ ಅಜ್ಞಾನ ಇತ್ತು ಅಂತ ಅರ್ಥ. ಈ ಅವಿದ್ಯೆಯ ವಿಷಯದಲ್ಲಿರುವ ಅಜ್ಞಾನವನ್ನು ಈ ಅನುಮಾನ ಹೋಗಲಾಡಿಸುತ್ತಾ ಇಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋಗಲಾಡಿಸುತ್ತೆ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಸಿದ್ಧಿ ಆಗೋದಿಲ್ಲ. ಯಾಕೆ ಅಂದರೆ ಈ ಅನುಮಾನದಿಂದ ಹುಟ್ಟುವಂತಹ ಅಜ್ಞಾನ ವಿಷಯವಾದ ಅಜ್ಞಾನವನ್ನು ಹೋಗಲಾಡಿಸಿದ್ರೆ, ಅನುಮಾನ ಅನ್ನೋದೇನು ಅಂದರೆ ಪ್ರಮಾಣ ರೂಪವಾದ ಒಂದು ಜ್ಞಾನ. ಅನುಮಾನ ಒಂದು ಪ್ರಮಾಣ ತಾನೆ. ಶಬ್ದ ಅನುಮಾನ, ಪ್ರತ್ಯಕ್ಷ ಅನುಮಾನ, ಶಬ್ದ ಎಲ್ಲ ಪ್ರಮಾಣಗಳು. ಆದ್ದರಿಂದ ಅದು ಒಂದು ಪ್ರಮಾಣ ರೂಪವಾದ ಜ್ಞಾನ. ಅದು ಪ್ರಮೇಯನ್ನು ಉಂಟು ಮಾಡಬೇಕು ನಮಗೆ. ಅದರಿಂದಲೇ ಈ ಭಾವರೂಪವಾದ ಅಜ್ಞಾನದ ತಿಳುವಳಿಕೆ ನಮಗೆ ಬರಬೇಕು. ಇದು ಭಾವರೂಪವಾದ ಅಜ್ಞಾನ ಅನ್ನುವ ಜ್ಞಾನ ನಮಗೆ ಬರಬೇಕು. ಇದಕ್ಕೆ ಮೊದಲು ಈ ಭಾವರೂಪವಾದ ಅಜ್ಞಾನ ನಮಗೆ ತಿಳಿದಿರಲಿಲ್ಲ. ಆದರೆ ಆ ಅಜ್ಞಾನದ ವಿಷಯದಲ್ಲಿ ಅಜ್ಞಾನ ಇತ್ತು ನಮಗೆ. ಅದು ಈ ಅನುಮಾನದಿಂದ ನಿವೃತ್ತಿ ಆಗಬೇಕು. ಹೀಗಾಗಿ ಈ ಅಜ್ಞಾನ ವಿಷಯಕವಾದ ಆ ಒಂದು ಮತ್ತೊಂದು ಅಜ್ಞಾನವನ್ನು ಆವಾಗ ನಾವು ಒಪ್ಕೊಳ್ಬೇಕು. ಅಜ್ಞಾನ ವಿಷಯದಲ್ಲಿ ನನಗೆ ಅಜ್ಞಾನವಿದೆ ಅಂತ ಒಪ್ಕೊಳ್ಬೇಕು. ಹಾಗೆ ಒಪ್ಕೊಂಡ್ರೆ ಆ ಅಜ್ಞಾನ ವಿಷಯದಲ್ಲಿ ಇನ್ನೊಂದು ಅಜ್ಞಾನ, ಅದಕ್ಕೊಂದು ಅನುಮಾನ ಹೀಗೆ ಪ್ರಯೋಗ ಮಾಡಬೇಕು. ಅದರ ಸ್ವರೂಪ ಏನು? ಅದರ ವಿಷಯದಲ್ಲಿ ಇನ್ನೊಂದು ಅಜ್ಞಾನ ಇರಬೇಕು ನಮಗೆ. ಅದಕ್ಕೆ ಇನ್ನೊಂದು ಅನುಮಾನ ಮಾಡಿದ್ರೆ ಇನ್ನೊಂದು ಅನವಸ್ಥೆ ಅಂತ ಆಗುತ್ತೆ, ಇನ್ಫಿನಿಟ್ ರಿಗ್ರೆಸ್ ಅಂತ. ಈ ಅಜ್ಞಾನ ವಿಷಯದಲ್ಲಿ ಇರುವಂತಹ ಅಜ್ಞಾನವನ್ನು ಹೋಗಿಸೋ ಜ್ಞಾನ ಉತ್ಪನ್ನ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಮ ಅನುಮಾನ ನಮಗೆ ಈ ಅಜ್ಞಾನ ವಿಷಯದ ಜ್ಞಾನವನ್ನು ಉಂಟು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು, ಅಜ್ಞಾನ ವಿಷಯದಲ್ಲಿ ನನಗೆ ಅಜ್ಞಾನ ಇತ್ತು ಅಂತ ತಿಳಿಯಕ್ಕೆ ಆಗೋದಿಲ್ಲ ಇದರಿಂದ ಅಂತ. ಯಾಕೆ ಅಂದರೆ ಅಜ್ಞಾನ ವಿಷಯದಲ್ಲಿ ಅಜ್ಞಾನವಿದ್ದರೆ ಆ ಅಜ್ಞಾನ ಹೋಗ್ಸೋಕ್ಕೆ ಇನ್ನೊಂದು ಅಜ್ಞಾನ ಬೇಕು ನಮಗೆ. ಅದನ್ನು ಹೋಗ್ಸೋಕ್ಕೆ ಇನ್ನೊಂದು ಅಜ್ಞಾನ ಅದು ಕಾರಣವಾಗುತ್ತೆ. ಅದಕ್ಕೆ ಇನ್ನೊಂದು ಅಜ್ಞಾನ ಕಾರಣ ಆಗಬೇಕು, ಅದಕ್ಕೆ ಇನ್ನೊಂದು ಅಜ್ಞಾನ ಕಾರಣ ಆಗಬೇಕು. ಹೀಗಾದರೆ ಅನವಸ್ಥಾ ಅನ್ನುವ ದೋಷ ಬರುತ್ತೆ. ಅದು ನಿಮಗೆ ಒಪ್ಪಿಗೆ ಇಲ್ಲ. ಆದ್ದರಿಂದ ಇದು ಮೊದಲು ಹೇಳಿರೋದು, ಈ ಅನುಮಾನವು ಅಜ್ಞಾನ ವಿಷಯದಲ್ಲಿ ನಮಗಿದ್ದ ಅಜ್ಞಾನವನ್ನು ಹೋಗ್ಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಮೊದಲಿನ ನಾವು ಕೊಡುವಂತಹ ಉತ್ತರ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದು ಪ್ರಮಾಣ ರೂಪವಾದ ಜ್ಞಾನ. ಇದರಿಂದ ಈ ಭಾವರೂಪವಾದ ಅಜ್ಞಾನ, ಇದು ಭಾವರೂಪ ಅನ್ನುವಂತಹ ತಿಳಿವಳಿಕೆ ನಮಗೆ ಬರಬೇಕು. ಇದು ಮೊದಲು ನಮಗೆ ಇರಲಿಲ್ಲ. ಇದಕ್ಕೆ ಮೊದಲು ಭಾವರೂಪವಾದ ಅಜ್ಞಾನ ನಮಗೆ ತಿಳಿದಿರಲಿಲ್ಲ. ಇದು ಭಾವರೂಪವೋ ಅಭಾವರೂಪವೋ ಮೊದಲಾಗಿ ಗೊತ್ತಿರಲಿಲ್ಲ. ಅಂದರೆ ಆ ಅಜ್ಞಾನದ ವಿಷಯದಲ್ಲಿ ಅಜ್ಞಾನ ಇರಬೇಕು. ಈ ಅನುಮಾನದಿಂದ ಅಜ್ಞಾನ ವಿಷಯದ ಅಜ್ಞಾನ ಹೋಗಬೇಕು. ಅಜ್ಞಾನ ವಿಷಯವಾದ ಅಜ್ಞಾನ ನಾವು ಆವಾಗ ಒಪ್ಕೊಳ್ಬೇಕು. ಅಜ್ಞಾನ ವಿಷಯದಲ್ಲಿ ನನಗೆ ಅಜ್ಞಾನ ಇತ್ತು ಅಂತ ಒಪ್ಕೋಬೇಕು. ಆ ಅಜ್ಞಾನ ಹೋಗಬೇಕಾದ್ರೆ ಅದರ ವಿಷಯದಲ್ಲಿ ಇನ್ನೊಂದು ಅಜ್ಞಾನ ಒಪ್ಕೊಳ್ಬೇಕಾಗುತ್ತೆ. ಅದರ ವಿಷಯದಲ್ಲಿ ಅಜ್ಞಾನಕ್ಕೆ ಇನ್ನೊಂದು ಅಜ್ಞಾನ ಒಪ್ಕೊಳ್ಬೇಕು. ಇದು ತರ್ಕ ಅರ್ಟೆ. ಇದು ಇನ್ನೇನಿಲ್ಲ. ಈ ಅನುಮಾನಕ್ಕೆ ತಳ್ಳಿ ಹಾಕೋದಕ್ಕೆ ಮಾಡುವಂತಹ ತರ್ಕ. ಯಾಕೆ ಅಂದರೆ ಈ ತರ್ಕಗಳಲ್ಲಿ ಬೇಕಾದಷ್ಟು ಹೇತ್ವಾಭಾಸಗಳಿದೆ. ಆ ತರ್ಕವೇ ಮೂಲಭೂತವಾಗಿ ದೋಷವಿರುತ್ತೆ ಅದರಲ್ಲಿ. ಆದರೆ ಅಂಥ ತರ್ಕಗಳನ್ನು ಪ್ರಯೋಗ ಮಾಡಿಯೇ ವಿಷಯಗಳನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲದೆ ಹೋದರೆ ಭಾವರೂಪ ಅಜ್ಞಾನ ಅಂತ ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನ ಮೇಲೆ ಹೇಳ್ತಾರೆ ಅನ್ಯತಾ ಅಥವಾ ಅಸೌ ವ್ಯರ್ಥ. ಇದು ಹೋಗಿಸದೆ ಹೋದರೆ ವ್ಯರ್ಥವಾಗುತ್ತೆ. ಭಾವರೂಪವಾದ ಅಜ್ಞಾನವನ್ನು ಈ ಅನುಮಾನ ಹೋಗಲಾಡಿಸದೆ ಹೋದರೆ ಈ ಭಾವರೂಪವಾದ ಅಜ್ಞಾನಕ್ಕೆ ಅನುಮಾನವೇ ಪ್ರಮಾಣವಾದ್ದರಿಂದ ಅಜ್ಞಾನವೇ ಸಿದ್ಧಿಸೋದಿಲ್ಲ. ಯಾಕೆಂದರೆ ಅನುಮಾನದಿಂದಲೇ ತಿಳ್ಕೊಳ್ಬೇಕು ಭಾವರೂಪದ ಅಜ್ಞಾನ ಇತ್ತು ಅಂತ ಹೇಳಿಬಿಟ್ಟು. ಭಾವರೂಪವಾದ ಈ ಅಜ್ಞಾನ ವಿಷಯದಲ್ಲಿ ನನಗೆ ಅಜ್ಞಾನ ಇತ್ತು ಅನ್ನೋ ಜ್ಞಾನವನ್ನು ಈ ಅನುಮಾನ ಉತ್ಪನ್ನ ಮಾಡದೆ ಹೋದರೆ ಅನುಮಾನವೇ ವ್ಯರ್ಥ ಆಗುತ್ತೆ ಅವಾಗ. ಯಾಕೆಂದರೆ ಅನುಮಾನ ಪ್ರಮಾಣ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ.
ವಿಕಲ್ಪೆ ಇಂದ್ರಿಯಾದಿಷು ಅತಿಚರಣಂ ಅಸಿದ್ಧ್ಯಾದಿ ಚ ಸ್ಯಾತ್. ಹೇತುವಿನ ಸ್ವರೂಪ ನೋಡಿದ್ರೆ ಅಪೂರ್ವ ನಿರ್ಭಾಸಕತ್ವಾತ್ ಅಂತ ಹೇಳಿದ್ರು. ಅದರ ಸ್ವರೂಪವನ್ನು ನೋಡಿದ್ರೆ ಇಂದ್ರಿಯಾದಿಗಳಲ್ಲಿ ವ್ಯಭಿಚಾರ, ಸಿದ್ಧಿ ಮೊದಲಾದ ದೋಷ ಎಲ್ಲ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರೇನು ಹೇಳಿದ್ರು? ಅಪೂರ್ವ ನಿರ್ಭಾಸಕತ್ವಾತ್ ಅಪ್ರಕಾಶಿತಾರ್ಥ ಪ್ರಕಾಶಕತ್ವ ಅನ್ನೋ ಹೇತು ಇಲ್ಲಿ ಹೇಳಿರೋದು. ಇದಕ್ಕೆ ಪ್ರಕಾಶ ಕಾರಣತ್ವ ಅಂತ ಅರ್ಥ ಹೇಳಿದ್ರೆ ಇಂದ್ರಿಯಾದಿಗಳಿಗೂ ಕೂಡ ಆ ಹೇತು ಇದೆ, ಅದರಲ್ಲಿಯೂ ಇದೆ ಆ ಕಾರಣ. ಪ್ರಕಾಶ ಕಾರಣತ್ವ ಅದು ಇಂದ್ರಿಯಗಳಿಗೂ ಇದೆ. ವಸ್ತುವಿನ ತೋರುವಿಕೆಗೆ ಕಾರಣವಾಗುವುದರಿಂದ ಅದು ಆವಾಗ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಅತಿವ್ಯಾಪ್ತಿ, ವ್ಯಭಿಚಾರ, ಸವ್ಯಭಿಚಾರ ಅನ್ನುವಂತಹ ಹೇತ್ವಾಭಾಸ. ಇದು ಹೇತು ಅಂತ ಹೇಳಿದ್ರೆ ಇದ್ರಲ್ಲಿ ಮಾತ್ರ ಇರಬೇಕು, ವಿರುದ್ಧವಾದ ಪಕ್ಷದಲ್ಲಿ ಇರಬಾರ್ದು. ಬೇರೆ ಪಕ್ಷಗಳಲ್ಲಿ ಇದ್ದರೆ ಅದು ಸವ್ಯಭಿಚಾರ ಆಗುತ್ತೆ. ಇದು ಅಲ್ಲಿ ಸಾಧ್ಯವಾದ ಅಜ್ಞಾನಪೂರ್ವಕತ್ವ ಇಲ್ಲ, ಆದ್ದರಿಂದ ವ್ಯಭಿಚಾರ ಅಲ್ಲಿ ಸವ್ಯಭಿಚಾರ. ಆದ್ದರಿಂದ ಅಲ್ಲಿ ಸಾಧ್ಯ ಇಲ್ಲ, ಹೇತು ಇದೆ. ಹೇತು ಇದೆ, ಸಾಧ್ಯ ಇಲ್ಲ ಅಲ್ಲಿ. ಆದ್ದರಿಂದ ಅದಕ್ಕೆ ವ್ಯಭಿಚಾರ ಅಂತ ಹೇಳಿ ಅರ್ಥ. ಇದಕ್ಕೆ ಅಲ್ಲಿಯೂ ಅಪ್ಲೈ ಆಗುತ್ತೆ, ಇಂದ್ರಿಯಗಳಲ್ಲಿಯೂ ಅಪ್ಲೈ ಆಗುತ್ತೆ. ಇಂದ್ರಿಯಗಳಲ್ಲಿ ಅಜ್ಞಾನ ಇಲ್ಲವಲ್ಲ, ಆದರೆ ಪ್ರಕಾಶಪಡಿಸುತ್ತೆ ಪದಾರ್ಥಗಳನ್ನು. ಪ್ರಕಾಶಿತಾರ್ಥ ಪ್ರಕಾಶಕತ್ವ ಅನ್ನೋ ಹೇತು ಇದೆ, ಆದರೆ ಈ ಅಜ್ಞಾನ ಇಲ್ಲ ಅದರಲ್ಲಿ, ಇಂದ್ರಿಯಗಳಲ್ಲಿ. ಪ್ರಕಾಶ ಕರಣತ್ವ ಅಂತ ಹೇಳಿದ್ರೆ, ಕರಣ ಅಂತ ಹೇಳಿದ್ರೆ ನ್ಯಾಯದರ್ಶನದಲ್ಲಿ ಅಸಾಧಾರಣಂ ಕಾರಣಂ ಕಾರಣಂ ಅಂತ ಅರ್ಥ. ಅಸಾಧಾರಣವಾದ ಕಾರಣ, ಯುನೀಕ್ ಕಾಸ್. ಪ್ರಕಾಶಕ್ಕೆ ಇದುವೇ ಯುನೀಕ್ ಕಾಸ್ ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೀಪಪ್ರಭೆಯಲ್ಲಿ ಪ್ರಕಾಶಕರಣತ್ವವೇ ಇಲ್ಲ, ದೃಷ್ಟಾಂತ ಅಸಿದ್ಧಿ ಆಗುತ್ತೆ ಅವಾಗ. ಯಾಕೆ ಅಂದರೆ ದೀಪವು ಒಂದು ಪದಾರ್ಥಗಳ ರೂಪವನ್ನು ಮಾತ್ರವೇ ತೋರಿಸಕ್ಕೆ ಸಾಧ್ಯವೇ ಹೊರತು ಪದಾರ್ಥಗಳ ವಿಷಯ ಜ್ಞಾನವನ್ನು ಉಂಟು ಮಾಡೋಕ್ಕಾಗೋದಿಲ್ಲ. ಪ್ರಮಾಣ ಜ್ಞಾನ ಉಂಟು ಮಾಡಲ್ಲ ದೀಪ. ಒಂದು ಘಟ ಇದೆ ಅಂತ ತೋರಿಸುತ್ತೆ, ಆದರೆ ಇದು ಘಟ ಅಂತ ತಿಳಿಸೋದಿಲ್ಲ. ದೀಪ ಅಚೇತನ, ಬೆಳಕು ಬಿಡುತ್ತೆ, ಅದು ಅದರಲ್ಲಿ ಎಷ್ಟೋ ಪದಾರ್ಥಗಳಿರುತ್ತೆ, ಅದೆಷ್ಟು ಪದಾರ್ಥಗಳಿದೆ, ಅದರ ರೂಪಗಳೆಲ್ಲ ಕಂಡು ಬರುತ್ತೆ ನಮಗೆ ದೀಪದಿಂದ. ಆದರೆ ಇದು ಘಟ, ಇದು ಲ್ಯಾಪ್ಟಾಪು, ಇದು ಪುಸ್ತಕ, ಇದು ಆ ಜ್ಞಾನ ನಮ್ಗೆ ಹೇಗೆ ಬರುತ್ತೆ? ದೀಪದಿಂದ ಬರೋದಿಲ್ಲ, ಅದು ನಮ್ಮ ಧರ್ಮಭೂತ ಜ್ಞಾನದಿಂದ ಬರಬೇಕದು. ಆದ್ದರಿಂದ ದೃಷ್ಟಾಂತ ಅಸಿದ್ಧಿ, ಪ್ರಕಾಶಕ್ಕೆ ಅಸಾಧಾರಣ ಕಾರಣವಾಗೋದಿಲ್ಲ ದೀಪ. ಪ್ರಕಾಶಕ್ಕೆ ಸಾಮಾನ್ಯ ಕಾರಣ ಅಂತ ಹೇಳಿದ್ರೆ ಇಂದ್ರಿಯಗಳಿಗೂ ಸಾಮಾನ್ಯ ಕಾರಣವಿದೆ, ಇಂದ್ರಿಯನೂ ನಮಗೆ ತೋರಿಸುತ್ತೆ ಪದಾರ್ಥಗಳನ್ನು. ಆದ್ದರಿಂದ ಅದು ಕೂಡ ವ್ಯಭಿಚಾರ ಅನ್ನೋದು. ಬೇರೆ ಕಡೆಯೂ ಇದೆ ಹೇತು. ಸಾಧ್ಯ ಇಲ್ಲ ಇಂದ್ರಿಯಗಳಲ್ಲಿ, ಅಜ್ಞಾನ ಇಲ್ಲ, ಆದರೆ ಪ್ರಕಾಶಕತ್ವ ಇದೆ. ಹೇತು ಇದೆ, ಸಾಧ್ಯ ಇಲ್ಲ. ಇದೆಲ್ಲ ಹೇತ್ವಾಭಾಸಗಳು. ಆದ್ದರಿಂದ ನೀವು ಮಾಡೋ ಈ ಅನುಮಾನದಿಂದ ಭಾವರೂಪವಾದ ಅಜ್ಞಾನ ನಿಮಗೆ ಸಾಧಿಸಕ್ಕಾಗೋದಿಲ್ಲ ಅನ್ನೋದನ್ನು, ಇದು ಕಷ್ಟವಾದ ಅನುಮಾನ. ನಿಧಾನಕ್ಕೆ ಇದನ್ನು ನೋಡಿ ವಿಚಾರ ಮಾಡಿ ತಿಳ್ಕೊಳ್ಬೇಕಷ್ಟೇ. ಸಂಸ್ಕೃತದಲ್ಲಿಯೂ ಒಂದ್ಸತಿ ನೋಡೋಣ, ಅದರಲ್ಲೂ ಸ್ವಲ್ಪ ವಿವರಿಸ್ತಾರೆ ಇದರಲ್ಲಿ. ಈ ಅನುಮಾನಗಳೆಲ್ಲ ಸ್ವಲ್ಪ ಕಷ್ಟ, ಮುಂದಿನದು ಹಾಗೆಯೇ ಅದು ಇದೆಲ್ಲ ಸ್ವಲ್ಪ ಆ ಹೇತ್ವಾಭಾಸಗಳು, ಅದರ ಬಗ್ಗೆ ಸಾಮಾನ್ಯವಾದ ಸ್ವಲ್ಪ ಜ್ಞಾನ ಇರಬೇಕು ನಮಗೆ, ಇಲ್ಲದೆ ಹೋದರೆ ಕಷ್ಟ. ಅದು ತದಿದಂ ಭಾವರೂಪಮಜ್ಞಾನಂ ಅನುಮಾನೇನಾಪಿ ಸಿದ್ಧ್ಯತಿ ಇತಿ ವದತಃ ವಿವರಣಕಾರಸ್ಯ ಅನುಮಾನಮನೂದ್ಯ ದೂಷೇತಿ ಸ್ವಜನ್ಮ ಇತ್ಯಾದಿ. ವಿಮತಾಮತಿ ಇತಿ ವಿಶೇಷ್ಯಂ ಪಕ್ಷಃ. ವಿಮತಾಮಿತಿ, ಇಲ್ಲಿ ಮಿತಿ ಅಂತ ಹೇಳಿದ್ರು, ಅಲ್ಲಿ ಮತಿ ಅಂತ ಹೇಳಿದ್ದಾರೆ. ಎಲ್ಲ ಒಂದೇ ಅರ್ಥ. ಅಲ್ಲಿ ಮತಿ ಅಂದರೆ ಜ್ಞಾನ, ಅಥವಾ ಇಲ್ಲಿ ಮಿತಿ ಅಂದರೆ ಅನುಮಿತಿ ಅಂತ ಅರ್ಥ. ಅದು ಕೂಡ ಅನುಮಾನದಿಂದ ಉಂಟಾಗುವಂತಹ ಜ್ಞಾನ ಅನುಮಿತಿ. ಅನುಮಿತಿಕರಣಂ ಅನುಮಾನಂ ಅಂತ ಲಕ್ಷಣ ಹೇಳೋದ್ರಿಂದ ಶೈವ ಸ್ವಪದಗ್ರಾಹ್ಯ, ಸ್ವ ಅನ್ನೋದ್ರಿಂದ ಅದೇ ತಿಳಿಯುತ್ತೆ. ಸ್ವದೇಶ, ಅಜನ್ಯ ಮೊದಲಾದದ್ದು, ಅದು ಸ್ವದೇಶ್ಯ ಮೊದಲಾದದ್ದು ಸ್ವ ಶಬ್ದಗಳೆಲ್ಲ ಅದನ್ನು ಹೇಳುತ್ತೆ. ಇಲ್ಲಿ ಅಜನ್ಮ ಅಂದರೆ ಪ್ರಾಗಭಾವ. ಅಜನ್ಮ ಅಂತ ಹೇಳಿರೋದು ಪ್ರಾಗಭಾವಕ್ಕೆ ಅರ್ಥ, ಪ್ರಾಗಭಾವ ಅಂತ ಅರ್ಥ. ಶ್ಲೋಕಗಳಲ್ಲೆಲ್ಲ ಹೀಗೆ ಮಾಡ್ತಾರೆ ಅರ್ಥ ಶಬ್ದಗಳನ್ನು ಉಪಯೋಗಿಸುವಾಗ. ಇದು ಅಜನ್ಮ ಅಂದರೆ ಜನ್ಮಕ್ಕೆ ಮೊದಲು ಇದ್ದಿದ್ದು, ಇದಕ್ಕೆ ಜನ್ಮಕ್ಕೆ ಅದು ಬಂದರೆ ಪ್ರಾಗಭಾವ ಹೋದರೆ ಉತ್ಪತ್ತಿ ಆಗುತ್ತೆ ಅಂತ ಅರ್ಥ. ತಥಾಚ ಸ್ವಪ್ರಾಗಭಾವ ವ್ಯತಿರಿಕ್ತ ಇತಿ ಅರ್ಥ ವಿಶೇಷಣಂ ಅಂತ ಹೇಳಿದ್ರೆ ಅಜನ್ಯ ಅಂತ ಹೇಳಿದ್ರು. ಅಜನ್ಯ ಅಂತ ಹೇಳಿರೋದ್ರಿಂದ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅನ್ನೋ ಅರ್ಥ ಬರುತ್ತೆ ಅಲ್ಲಿ. ಏವಂ ಸ್ವದೇಶ್ಯ, ಸ್ವದೇಶಗತಃ, ಅಲ್ಲಿಯೇ ಇರುತ್ತೆ, ಎಲ್ಲಿ ಯಾವ ಪದಾರ್ಥ ಇದೆಯೋ ಅಲ್ಲಿಯೇ ಇರಬೇಕದು. ಸ್ವವಿಷಯ ವೃತ್ತಿಕೃತ್ ಸ್ವೇನ
ಪ್ರಮಾಣಜ್ಞಾನೇನ ಪ್ರಕಾಶ್ಯ ಯಹ ವಿಷಯ ಸಹ ಸ್ವವಿಷಯ. ಜ್ಞಾನದಿಂದ ಯಾವುದು ಉಂಟಾಗಬೇಕೋ ಜ್ಞಾನ, ಅದು ಸ್ವವಿಷಯ, ಅದು ಬ್ರಹ್ಮವೇ. ಇಲ್ಲಿ ತಸ್ಯ ವೃತ್ತಿ ಆವರಣಂ, ಆವರಣವು ತತ್ಕೃತ್ ಸ್ವವಿಷಯ ಆವರಣಕಾರಿ ಇತ್ಯರ್ಥ. ತನ್ನ ವಿಷಯವನ್ನು ಮರೆಸಿದೆ ಅನ್ನೋದು ಅರ್ಥ ಅಲ್ಲಿ. ಸ್ವವ್ಯಪೋಹ್ಯ ಸ್ವೇನ ಪ್ರಮಾಣ ಜ್ಞಾನೇನ ನಿವರ್ತ್ಯ. ತನ್ನಿಂದಲೇ ಹೋಗಬೇಕು, ಈ ಜ್ಞಾನದಿಂದ ಹೋಗಬೇಕದು ಪ್ರಮಾಣ ಜ್ಞಾನದಿಂದ. ಏತಾದೃಶ ಅರ್ಥಪೂರ್ವಕತ್ವ ಪ್ರಮಾಣ ಜ್ಞಾನೇ ವರ್ತತೆ. ಇದು ಪ್ರಮಾಣ ಜ್ಞಾನದಲ್ಲಿ ಇದೆ. ಪ್ರಮಾಣ ಜ್ಞಾನವು ನಮಗೆ ಯಾವ ಆವರಣ ಮಾಡಿದೆಯೋ ಅದನ್ನು ಹೋಗಿಸುತ್ತೆ, ಅದರ ವಿಷಯದಲ್ಲಿ ಅದನ್ನು ಮರೆ ಮಾಡಿರುತ್ತೆ, ಅಲ್ಲಿಯೇ ಇರುತ್ತೆ. ಅದನ್ನು ಅದರ ಒಂದು ಅಜ್ಞಾನ ಅದಕ್ಕೆ ಮೊದಲು ಇರಬೇಕಲ್ಲಿ. ಆದ್ದರಿಂದ ಇದೆಲ್ಲ ಕೂಡ ಪ್ರಮಾಣ ಜ್ಞಾನದಲ್ಲಿ ಇಷ್ಟು ವಿಷಯಗಳು ಇದೆ. ಆದ್ದರಿಂದ ಇದು ಸಾಧ್ಯವಾದದ್ದು, ಸಾಧ್ಯ ಇದು. ಈಗ ಹೇತುವನ್ನೇ ಹೇಳ್ತಾರೆ. ಅಪೂರ್ವ ನಿರ್ಭಾಸನಾತ್, ಅಪೂರ್ವಸ್ಯ ಅರ್ಥಸ್ಯ ಪ್ರಕಾಶನಾತ್. ಅಪೂರ್ವ ಅಂದರೆ ಏತಾವತ ಅಪ್ರಕಾಶಿತ ಯಹ ಅರ್ಥ, ಇದುವರೆಗೂ ಪ್ರಕಾಶವಾಗದೇ ಇರುವ ಒಂದು ವಿಷಯವನ್ನು ತಸ್ಯ ಪ್ರಕಾಶಕರಣಾತ್, ಪ್ರಕಾಶವನ್ನು ಮಾಡೋದ್ರಿಂದ ಅದಕ್ಕೆ ಹೇತು ಇದು. ಸಾಧ್ಯಕೋಟೌ ಪ್ರಾಗಭಾವ ವ್ಯತಿರಿಕ್ತ ಸ್ವದೇಶ ಇತ್ಯಾದಿ ಅರ್ಥ ವಿಶೇಷಣ. ಪದಾರ್ಥಕ್ಕೆ ಅದೆಲ್ಲ ವಿಶೇಷಣಗಳು ಇಲ್ಲಿ. ತಥಾ ಚ ವಿವಾದಾಧ್ಯಾಸಿತಂ ಪ್ರಮಾಣ ಜ್ಞಾನಂ, ವಿವಾದಕ್ಕೆ ಒಳಗಾಗಿರುವಂತಹ ಈ ಪ್ರಮಾಣ ಜ್ಞಾನ ಅನ್ನೋದು ಸ್ವಪ್ರಾಗಭಾವ ವ್ಯತಿರಿಕ್ತ, ಅದು ತನ್ನ ಪ್ರಾಗಭಾವವಲ್ಲ, ಆದ್ದರಿಂದ ಇದು ಜ್ಞಾನಾಭಾವವಲ್ಲ. ಅದು ಸ್ವದೇಶಗತ, ತನ್ನಲ್ಲಿಯೇ ತನ್ನ ಇರೋ ಕಡೆನೇ ಅದು ಮಾಡಬೇಕು ಕೆಲಸವನ್ನು. ಸ್ವವಿಷಯ ಆವರಣ ಹೇತು, ತನ್ನ ವಿಷಯವನ್ನು ಮರೆಸಕ್ಕೆ ಕಾರಣವಾದ. ಸ್ವನಿವರ್ತ್ಯ, ತನ್ನಿಂದಲೇ ನಿವೃತ್ತಿ ಆಗಬೇಕಾದ. ವಸ್ತುವಂತರ ಪೂರ್ವಕಂ, ಇನ್ನೊಂದು ವಸ್ತುವನ್ನು ಮೊದಲು ಹೊಂದಿರುತ್ತೆ, ಅದುವೇ ಅಜ್ಞಾನ ಅಂತ ಹೇಳೋದು, ಭಾವರೂಪ ಅಜ್ಞಾನ. ಅಪ್ರಕಾಶಿತಾರ್ಥ ಪ್ರಕಾಶಕತ್ವಾತ್, ಪ್ರಕಾಶ ಆಗದೇ ಇರುವುದನ್ನು ಪ್ರಕಾಶಪಡಿಸೋದ್ರಿಂದ ಅದನ್ನ ಪ್ರಮಾಣ ಜ್ಞಾನವು ಪದಾರ್ಥವನ್ನು ಪ್ರಕಾಶಪಡಿಸುತ್ತೆ ಅಂತ ಅರ್ಥ. ಅಂಧಕಾರೇ ಪ್ರಥಮೋತ್ಪನ್ನ ದೀಪ ಪ್ರಭಾವತಿ, ಈ ಸಂಪೂರ್ಣ ಅನುಮಾನ ಆಕಾರ. ಯತ್ರ ಯತ್ರ ಅಪ್ರಕಾಶಿತಾರ್ಥ ಪ್ರಕಾಶಕತ್ವಂ ವರ್ತತೆ ತತ್ರ ಸರ್ವತ್ರ ಸ್ವಪ್ರಾಗಭಾವ ವ್ಯತಿರಿಕ್ತಾದಿ ವಿಶೇಷಣಕ ಕಿಂಚಿತ್ ವಸ್ತು ಪೂರ್ವಕತ್ವಂ ವರ್ತತೆ. ಇರಬೇಕು ಅದು ಮೊದಲೇ. ತನ್ನ ಪ್ರಾಗಭಾವಕ್ಕಿಂತ ಅಪ್ರಕಾಶಿತವಾದ ವಸ್ತುವನ್ನು ಪ್ರಕಾಶಪಡಿಸಬೇಕಾದ್ರೆ ಅದರ ಪ್ರಾಗಭಾವಕ್ಕಿಂತ ಬೇರೆಯಾದ ಒಂದು ವ್ಯತಿರಿಕ್ತವಾದ ಒಂದು ವಿಶೇಷಣ ಇರಬೇಕಲ್ಲಿ, ಅಲ್ಲಿ ಇರಬೇಕದರಲ್ಲಿ. ಆದ ವಿಶೇಷಣವಾಗಿ ಹೊಳ್ಳ ಒಂದು ವಸ್ತು ಇರಬೇಕಲ್ಲಿ. ಕತ್ತಲು ಘಟವನ್ನು ಬೆಳಕಲ್ಲಿ ಹೋದಾಗ ಘಟ ನಮಗೆ ಕಾಣಿಸಿದ್ರೆ, ದೀಪವನ್ನು ಹಚ್ಚಿದಾಗ ಅದು ಈ ದೀಪದ ಪ್ರಾಗಭಾವ ಅಲ್ಲ, ಅದು ಘಟ ಅನ್ನೋದು ನಮಗೆ ತೋರಿಸುತ್ತೆ. ಆ ಕತ್ತಲು ಘಟವನ್ನು ಮುಚ್ಚಿತ್ತು, ಈ ಬೆಳಕಿನಿಂದ ಕತ್ತಲು ಹೋಗುತ್ತೆ. ಆದ್ದರಿಂದ ಮೊದಲೇ ಇದ್ದ ಕತ್ತಲು ಅನ್ನೋದು ಭಾವರೂಪವಾದ ಪದಾರ್ಥ. ಬೆಳಕು ಅದನ್ನು, ಈ ಪ್ರಮಾಣ ಜ್ಞಾನ ಅನ್ನೋದು ಬೆಳಕಿನಂತೆ, ಕತ್ತಲು ಅನ್ನೋದು ಭಾವರೂಪವಾದ ಅಜ್ಞಾನ, ಅವ್ರು ಸಾಧಿಸಬೇಕಾದ್ದು. ಘಟ ಅನ್ನೋದು ಬ್ರಹ್ಮ ಸ್ವರೂಪ ಅಲ್ಲಿ. ಈ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು. ಬ್ರಹ್ಮ ಸ್ವರೂಪವನ್ನು ಮರೆ ಮಾಡಿತ್ತು, ಅದು ಜ್ಞಾನದಿಂದ, ಪ್ರಮಾಣ ಜ್ಞಾನದಿಂದ ಹೋಗಬೇಕು. ಈ ಪ್ರಮಾಣ ಜ್ಞಾನವನ್ನು ಈ ಅನುಮಾನ ಉಂಟು ಮಾಡುತ್ತೆ. ಯಾಕೆ ಅಂದರೆ ಶಬ್ದದಿಂದಲೇ ಅವರಿಗೆ, ವಾಕ್ಯಜ್ಞಾನದಿಂದಲೇ ಮೋಕ್ಷ. ಬ್ರಹ್ಮಕ್ಕೆ ಒಂದು ಕೆಲಸ ಮಾಡಬೇಕಾಗಿಲ್ಲ, ಈ ಅನುಮಾನದಿಂದಲೇ ಆ ಜ್ಞಾನ ಬಂದು ಹೋಗಬೇಕು. ಅವನ ಅವಿದ್ಯೆ ಹೋಗಬೇಕು. ಪ್ರಮಾಣ ಜ್ಞಾನವನ್ನು ಉಂಟು ಮಾಡಬೇಕು ಈ ಅನುಮಾನ ಅಂತ ಹೇಳೋದು. ಆದ್ದರಿಂದ ಘಟಾದಿ ಜ್ಞಾನೇ ಅಂಧಕಾರಾದಿ ಪೂರ್ವಕತ್ವಂ ದೃಷ್ಟಂ ಇತಿ ವ್ಯಾಪ್ತಿ ಗ್ರಾಹ್ಯ. ಘಟ ಮೊದಲಾದ ತಿಳಿಬೇಕಾದರೆ ಅದಕ್ಕೆ ಮೊದಲು ಕತ್ತಲೇ ಇರಬೇಕು. ಆದ್ದರಿಂದ ಅದು ದೃಷ್ಟಾಂತವನ್ನು ಹಾಕಿಕೊಟ್ರು. ಹೀಗೆ ಹೇಳಿದ್ರೆ ಪೂರ್ವಪಕ್ಷ ಅನುವಾದ ಸಮಾಪ್ತಿ. ಪೂರ್ವಪಕ್ಷದ ಒಂದು ಅನುಮಾನವನ್ನು ನಿರೂಪಣೆ ಮಾಡಿದ್ರು. ಈಗ ಪ್ರಮಾತು ಆತ್ಮನಃ ಅಪಿ ಜ್ಞಾನ ಸ್ವರೂಪತ್ವಾತ್, ತಿಳಿಯೋನು ಯಾರು ಅಂದರೆ ಜ್ಞಾನ ಸ್ವರೂಪ ಆತ್ಮ ಆದವನು. ತಸ್ಯ ಚ ಕದಾಪಿ ಅಪ್ರಕಾಶ ಅಸಂಭವಾತ್, ಅವನಿಗೆ ಈ ಆತ್ಮ ಬ್ರಹ್ಮ ಹೇಳುವಂತಹ ಅದ್ವೈತ ಹೇಳುವ ಬ್ರಹ್ಮನಿಗೆ ಪ್ರಕಾಶ ಯಾವಾಗಲೂ ಇರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಕದಾಪಿ ಅಪ್ರಕಾಶ ಅಸಂಭವಾತ್, ಅದು ಪ್ರಕಾಶವಾಗದೇ ಇರೋದೇ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನ ಅನ್ನೋದು ಯಾವಾಗಲೂ ಪ್ರಕಾಶಿಸ್ತಾನೇ ಇದೆ ಅದು. ಆದ್ದರಿಂದಲೇ
ಹಾಗಾದರೆ ಅವಿದ್ಯೆಯಲ್ಲಿ ಆಶ್ರಯವಾಯಿತು ಅಂತ ಕೇಳಿದ್ರೆ ಅದು ಮಿಥ್ಯೆ, ಆದ್ದರಿಂದ ದೋಷವಿಲ್ಲ ಅಂತ ಹೇಳಿದ್ರು. ಬ್ರಹ್ಮನಲ್ಲಿಯೇ ಇದೆ ಅಂತ ಹೇಳ್ಕೊಳ್ಳಿ. ಯಾಕೆ ಅಂದರೆ ಮಿಥ್ಯೆ ಹೇಗೂ ಇಲ್ಲದೆ ಇರೋದದು, ಇರುವಾಗಿದೆ ಹೋಗ್ಬಿಡುತ್ತೆ. ಇಲ್ಲದೆ ಹೇಗೆ ಬೇಕಾದರೆ ಹೇಳ್ಕೋಬೋದು. ನೈಷ ದೋಷ ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಪ್ರಕಾಶದ ಒಂದು ಆವರಣ ಸಾಧ್ಯವಿಲ್ಲ, ಅಪ್ರಕಾಶ ಅನ್ನೋದು ಸಾಧ್ಯವಿಲ್ಲ. ಪ್ರಕಾಶಿಸ್ತಾನೇ ಇದೆ ಅದು ಯಾವಾಗಲೂ. ಆದ್ದರಿಂದ ತದ್ವ್ಯಾವೃತ್ಯರ್ಥಂ ಪ್ರಮಾಣ ಪದ ವಿಶೇಷಣಂ ಅಂದರು. ಆದ್ದರಿಂದ ಇಲ್ಲಿ ಪ್ರಮಾಣ ಜ್ಞಾನ ಅಂತ ಹೇಳಬೇಕಾದ್ರೆ ಅದರ ಬ್ರಹ್ಮಜ್ಞಾನವಲ್ಲ ಇದು. ಬ್ರಹ್ಮಜ್ಞಾನ ಯಾವಾಗಲೂ ಪ್ರಕಾಶಿಸ್ತಾನೇ ಇದೆ. ಇದು ಬೇರೆ ಒಂದೊಂದು ಜ್ಞಾನ, ಈ ಅವಿದ್ಯೆಯನ್ನು ಹೋಗಿಸುವಂತಹ ಜ್ಞಾನ ಇದು. ಅದು ಕೂಡ ಹೋಗ್ಬಿಡುತ್ತೆ ಆಮೇಲೆ. ಶಾಸ್ತ್ರದಿಂದ ಈ ಜ್ಞಾನ ಬಂದು ಅಥವಾ ಅನುಮಾನದಿಂದ ಈ ಜ್ಞಾನ ಬಂದು, ಇಲ್ಲಿ ಅನುಮಾನದಿಂದ ಈ ಜ್ಞಾನ ಉಂಟಾದರೆ ಆ ಅವಿದ್ಯೆಯು ಹೋಗ್ಬಿಡುತ್ತೆ, ಈ ಅನುಮಾನದಿಂದ ಉಂಟಾದ ಜ್ಞಾನವೂ ಹೋಗ್ಬಿಡುತ್ತೆ. ಬ್ರಹ್ಮ ಒಂದು ಅದರ ಪಾಠಕ್ಕೆ ಪ್ರಕಾಶಿಸ್ತಾ ಇರುತ್ತೆ. ಇದನ್ನು ಸಾಧಿಸ್ಬೇಕು ಇವಾಗ. ಪ್ರಮಾಣಂ ಪ್ರಮೇಯಂ ಪ್ರಮಾತ ಇತಿ ತ್ರಿಪುಟ್ಯಾಂ ಪ್ರಮೇಯ ಪ್ರಕಾಶಸ್ಯೈವ ಪ್ರಮಾಣಾಪೇಕ್ಷಾ ನತು ಪ್ರಮಾತುಹು. ಇದೆಲ್ಲ ಮಾಡುವಾಗ ಇಲ್ಲಿ ಪ್ರಮಾಣ, ಪ್ರಮೇಯ, ಪ್ರಮಾತ ಮೂರು ವಿಷಯಗಳಿದೆ. ತ್ರಿಪುಟಿ ಅಂತ ಹೇಳ್ತೀವಿ ಅದಕ್ಕೆ. ತ್ರಿಪುಟಿ ಮೂರು ವಿಷಯಗಳಿದೆ. ತಿಳಿಯವನು ಪ್ರಮಾತ. ಪ್ರಮಾಣ ಅನ್ನೋದು ಯಾವೊಂದು ಸಾಧನ ಜ್ಞಾನಕ್ಕೆ. ಪ್ರಮೇಯ ಅನ್ನೋದು ತಿಳಿಯಲ್ಪಡುವಂತಹ ಪದಾರ್ಥ ಪ್ರಮೇಯದ ಒಂದು ಪ್ರಕಾಶಕ್ಕೆ ಪ್ರಮಾಣದ ಅಪೇಕ್ಷೆ ಇದೆ ಹೊರತು ಪ್ರಮಾತೃವಿನ ಅಪೇಕ್ಷೆ ಇಲ್ಲ. ಪ್ರಮಾಣ ಇದ್ದರೆ ಪ್ರಮೇಯ ತಿಳಿದ್ಬಿಡುತ್ತೆ. ಪ್ರಮಾತೃವಿನ ಅಪೇಕ್ಷೆ ಇಲ್ಲ, ಸಾಧನ ಬೇಕು ತಿಳಿಯೋದಕ್ಕೆ. ಆದ್ದರಿಂದ ತಸ್ಯ ಘಟಾಧಿಕಂ ಯದಾ ಪ್ರಕಾಶತೆ ತತ್ರ ತಾವತ್ಕಾಲಂ ಘಟಾದೇಹೇ ಅಪ್ರಕಾಶ ಏವ ಆಸೀತ್. ಪ್ರಕಾಶವ ಘಟವಹಿಸಿ ತಿಳಿಯೋಕೆ ಮೊದಲು ಅವನಲ್ಲಿ ಅಪ್ರಕಾಶ ಇತ್ತು, ಅದರಲ್ಲಿ ಅಜ್ಞಾನವಿತ್ತು. ಯದಾಚದ ದ್ವಿಷಯಕಂ ಜ್ಞಾನಂ ಉತ್ಪನ್ನಂ, ಆ ಘಟದ ವಿಷಯದ ಜ್ಞಾನ ಉತ್ಪನ್ನವಾದಾಗ ತದಾನೀಮೇವ ಪ್ರಕಾಶತೆ, ಆಗ ಅವನಿಗೆ ಅದರ ವಿಷಯ ತಿಳಿಯುತ್ತೆ, ಅದು ಘಟ ಇದೆ ಅನ್ನೋ ತಿಳಿಯುತ್ತೆ. ಪೂರ್ವಂ ಅಪ್ರಕಾಶಸ್ಯ ಚ ಕಾರಣಂ ತಾವತ್ ಅಂಧಕಾರಾದಿ ಅಂತ ಹೇಳ್ಬಿಟ್ಟು ಆವರಕ ಅಂಧಕಾರಾದಿ, ಆವಾರಕ ಅಂಧಕಾರಾದಿ, ಅದನ್ನು ಮರೆಸಿರುವಂತಹ ಕತ್ತಲೆ, ಅದು ಆವಾರಕ ಅಂಧಕಾರಾದಿ. ಅಂಧಕಾರವೇ ಮೊದಲಾದದ್ದು ಪ್ರಕಾಶವಾಗದೇ ಇರೋದಕ್ಕೆ ಕಾರಣ. ಅಂಧಕಾರಾದಿನ ಅಪ್ರಕಾಶಮಾನ ಅರ್ಥ, ಕತ್ತಲೆಯಿಂದ ತಿಳಿದೇ ಇರುವಂತಹ ಈ ಪದಾರ್ಥವು ದೀಪಾದಿನ ಪ್ರಕಾಶಂ ನೀಯತೆ, ದೀಪದಿಂದ ಪ್ರಕಾಶಪಡಿಸಲ್ಪಡುತ್ತೆ. ಇದೆಲ್ಲ ಸ್ಪಷ್ಟವಾಗಿದೆ, ಚೆನ್ನಾಗಿ ಸ್ಪಷ್ಟವಾಗಿ ವಿವರಿಸ್ತಾರೆ ಇಲ್ಲಿ. ಘಟದ ವಿಷಯದಲ್ಲಿ ನಮಗೆ ಇದುವರೆಗೂ ತಿಳಿದಿರಲಿಲ್ಲ, ಕತ್ತಲೆ ಮುಚ್ಚಿತ್ತು. ಅಲ್ಲಿ ದೀಪವನ್ನು ಹಾಕಿದಾಗ ಕತ್ತಲೆ ಹೋದಾಗ ಅದರ ವಿಷಯ ನಮಗೆ ತಿಳಿದು ಬರುತ್ತೆ. ಆ ತಿಳಿಯೋಕ್ಕೆ ಮೊದಲು ಅಲ್ಲಿ ಕತ್ತಲೆ ಇತ್ತು, ಆ ಕತ್ತಲೆಯಿಂದ ಇದು ಪ್ರಕಾಶವಾಗಿರಲಿಲ್ಲ, ನಮಗೆ ದೀಪದಿಂದ ಪ್ರಕಾಶವಾಗುತ್ತೆ. ಏವಂ ಬಾಹ್ಯೇ ಸೂರ್ಯಾದಿ ಪ್ರಕಾಶೇ ಸತ್ಯಪಿ ಅನವಧಾನಾದಿವಶಾದಪಿ ಘಟಾದಿಹೀನ ಪ್ರಕಾಶತೆ. ಸೂರ್ಯನ ಪ್ರಕಾಶ ಇದ್ರೂ ಕೂಡ ನಾವು ಗಮನಿಸದೆ ಹೋದರೆ ತಿಳಿದೇ ಇರ್ಬೋದು ಪದಾರ್ಥ. ಎಲ್ಲೋ ಇತ್ತು ಮನಸ್ಸು, ಅನ್ಯತ್ರ ಅಭೂವಂ ಅಂತ ಹೇಳ್ತಾರೆ. ಎಲ್ಲೋ ಮನಸ್ಸು ಎಲ್ಲೋ ಹೋಗಿತ್ತು, ನಾನು ನೋಡಲೇ ಇಲ್ಲ, ವಿಷಯವನ್ನು ಗಮನಿಸಲೇ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ. ಅತಶ್ಚ ಅಂತರ್ವರ್ತಮಾನಂ ಘಟಾದಿ ವಿಷಯಕಂ ಅಜ್ಞಾನಂ ಜ್ಞಾನೇನೈವ ವ್ಯಪೋಕ್ಯತೆ. ಅಜ್ಞಾನವು ಜ್ಞಾನದಿಂದಲೇ ಹೋಗಿಸಲ್ಪಡಬೇಕು. ಏವಂಚ ಬಾಹ್ಯೇನ ಘಟಾದಿ ಆವರಣ ಹೇತುನ ಅಂಧಕಾರಾದಿನ, ಘಟವನ್ನು ಮುಚ್ಚಿರುವಂತಹ ಕತ್ತಲೆ ಮೊದಲಾದ ಬಾಕ್ಯವಾದ ಪದಾರ್ಥಗಳಿಂದ ತಾವತ್ಕಾಲಂ ಅಪ್ರಕಾಶಿತ ಅರ್ಥ, ಅಲ್ಲಿಯವರೆಗೂ ಪ್ರಕಾಶವಾಗದೇ ಇರುವ ಪದಾರ್ಥವು ದೀಪಾದಿನಾಯದ ಪ್ರಕಾಶಂ ನೀತಃ, ದೀಪದಿಂದ ಪ್ರಕಾಶಪಡಿಸಲ್ಪಟ್ಟರೆ ತದಾ ತೇನ ದೀಪಾದಿನ ಅಂಧಕಾರ ನಿರಸ್ಯತೆ. ದೀಪವು ಕತ್ತಲೆಯನ್ನು ಹೋಗಿಸಿ ನಮಗೆ ಪ್ರಕಾಶಪಡಿಸುತ್ತೆ ಪದಾರ್ಥವನ್ನು. ಆ ಪದಾರ್ಥ ಮೊದಲು ಇತ್ತು, ಆಮೇಲೂ ಹಾಗೆಯೇ ಇರುತ್ತೆ, ಕತ್ತಲೆ ಮಾತ್ರ ಮುಚ್ಚಿತ್ತು ಅದನ್ನು. ಏವಂ ಆಂತರೇಣ ಘಟ ವಿಷಯಕೇನ ಜ್ಞಾನೇನ ತಾವತ್ಕಾಲಂ ಘಟಾದಿ ಅಪ್ರಕಾಶ ಹೇತು ಯದ್ ಅಜ್ಞಾನಂ ಆಂತರಮಾಸೀತ್ ತೇನ ಘಟಜ್ಞಾನೇ ನಿರಸ್ಯತೆ ಇತಿ ಜ್ಞಾನಸ್ಯ ಬಾಹ್ಯ ಅಂಧಕಾರ ಪೂರ್ವಕತ್ವವತ್. ಜ್ಞಾನಕ್ಕೆ ಹೇಗೆ ಈ ಘಟಕ್ಕೆ ಕತ್ತಲೆ ಹೇಗೆ ಮುಚ್ಚಿತ್ತೋ ಹಾಗೆಯೇ ಈ ಜ್ಞಾನಕ್ಕೂ ಕೂಡ ಅಂಧಕಾರ ಕತ್ತಲೆ ಹೇಗೆ ಮುಚ್ಚಿತ್ತೋ ಆಂತರಜ್ಞಾನ ಪೂರ್ವಕತ್ವಮಪಿ ಅವಶ್ಯಕಂ. ಅದೇ ರೀತಿ ಒಳಗಡೆಯೂ ಕೂಡ ಒಂದು ಅಜ್ಞಾನ ಇರಬೇಕು ನಮಗೆ.
ಹೊರಗಡೆ ಪದಾರ್ಥವನ್ನು ಹೇಗೆ ನಮಗೆ ಬೆಳಕು ಹೋಗಿಸುತ್ತೋ, ಘಟಜ್ಞಾನದಿಂದ ಹೋಗಬೇಕು. ಆಂತರವಾದ ಒಂದು ಅಜ್ಞಾನ ಘಟಜ್ಞಾನದಿಂದ ಹೋಗಬೇಕು. ಆದ್ದರಿಂದ ಆಂತರೇಣ ಘಟ ವಿಷಯಕೇನ ಜ್ಞಾನೇನ ತಾವತ್ಕಾಲಂ ಘಟಾದಿ ಅಪ್ರಕಾಶ ಹೇತು. ನಮ್ಮ ಮನಸ್ಸಿನಲ್ಲಿದ್ದಂತಹ ಘಟವನ್ನು ತಿಳಿದೇ ಇರುವಂತಹ ಒಂದು ಅಜ್ಞಾನ, ಅದನ್ನು ಕಾರಣವಾದ ಒಂದು ಜ್ಞಾನ ಯಾವುದು ಇತ್ತೋ ಮುಚ್ಚಿತ್ತೋ ಅದು ಘಟಜ್ಞಾನದಿಂದ ಹೋಗಬೇಕದು. ಘಟದ ವಿಷಯದ ಅಜ್ಞಾನ ಘಟ ವಿಷಯಕ ಜ್ಞಾನದಿಂದ ಹೋಗ್ಬೇಕಾದ್ರಿಂದ ಘಟ ವಿಷಯಕವಾದ ಅಜ್ಞಾನ ಇತ್ತು ಅಂತ ತಿಳಿಯುತ್ತೆ ನಮಗೆ. ಮೊದಲು ಆಂತರಂ ಅಜ್ಞಾನಂ ಅಂಧಕಾರವದೇವ ಭಾವರೂಪಮೇವ ಸ್ಯಾತ್ ಇತಿ ಅನುಮೀಯತೆ ಅಜ್ಞಾನಸ್ಯ ಭಾವರೂಪತ್ವಂ. ಹೊರಗಡೆ ಒಂದು ಘಟ ಇದೆ, ಆ ಘಟವನ್ನು ಕತ್ತಲೆ ಮುಚ್ಚಿದೆ, ಬೆಳಕು ಬಂದಾಗ ಕತ್ತಲೆ ಹೋದಾಗ ಘಟ ಪ್ರಕಾಶಿಸುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾನವಿದೆ, ಇದು ಯಾವ ಪದಾರ್ಥ ಅಂತ ನಮಗೆ ಗೊತ್ತಿಲ್ಲ. ಅದರ ಪದಾರ್ಥ ವಿಷಯದಲ್ಲಿ ನಮಗೆ ಜ್ಞಾನ ಬಂದರೆ ಆ ಅಜ್ಞಾನ ಹೋದಾಗ ಆ ಪದಾರ್ಥ ಪ್ರಕಾಶವಾಗುತ್ತೆ. ಈ ಹೊರಗಡೆ ತಮಸ್ಸು ಹೇಗೆ ಭಾವರೂಪವಾದದ್ದು, ನಮ್ಮ ಅಜ್ಞಾನವು ಹಾಗೆಯೇ ಭಾವರೂಪವಾದದ್ದು ಅನ್ನೋದು ಇಲ್ಲಿ ವಿಷಯ. ಅದು ಜ್ಞಾನದ ಅಭಾವವಲ್ಲ, ಇದು ಅಜ್ಞಾನದ ಭಾವ ಅಂತ ಹೇಳ್ಬೇಕು. ಪ್ರೆಸೆನ್ಸ್ ಆಫ್ ಇಗ್ನೋರೆನ್ಸ್, ನಾಟ್ ಆಬ್ಸೆನ್ಸ್ ಆಫ್ ನಾಲೆಡ್ಜ್, ಪ್ರೆಸೆನ್ಸ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ಬೇಕು. ಅದನ್ನ ಅಜ್ಞಾನ ಅನ್ನುವ ಒಂದು ಪದಾರ್ಥ ಇತ್ತು, ಆದ್ದರಿಂದ ಇದು ಜ್ಞಾನದ ಅಭಾವವಲ್ಲ. ಜ್ಞಾನ ಇಲ್ಲ ಅಂತ ಹೇಳೋದಿಲ್ಲ, ಅಜ್ಞಾನ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಭಾವರೂಪವಾಗಿ ಹೇಳ್ಬೇಕು. ಹೇಗೆ ಅಂದರೆ ಕತ್ತಲೆ ಇದೆ ಅಂತ ತಾನೇ ಹೇಳ್ತೀವಿ, ಕತ್ತಲೆ ಬೆಳಕಿಂದ ಹೋದಾಗ ಘಟ ತಿಳಿಯುತ್ತೆ ನಮಗೆ. ಹಾಗೆಯೇ ನಮ್ಮ ಆಂತರವಾದ ಒಂದು ಘಟಜ್ಞಾನ ಇಲ್ಲದೆ ಇರುವಾಗ ಅದನ್ನು ಮುಚ್ಚಿರುವಂತಹ ಒಂದು ಅಜ್ಞಾನ ಇದೆಯಲ್ಲ, ಘಟ ವಿಷಯಕವಾದ ಜ್ಞಾನ ಆ ಅಜ್ಞಾನವನ್ನು ಹೋಗಿಸುತ್ತೆ. ಆದ್ದರಿಂದ ಅಜ್ಞಾನವು ಭಾವರೂಪ ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಇದು ಅನುಮಾನ, ಯಾಕೆಂದ್ರೆ ಊಹೆ ಮಾಡೋದೇ ಇಲ್ಲಿ ಮಾಡುವಂಥದ್ದು. ಉಕ್ತಾನುಮಾನೇ ಪ್ರಮಾತುರಪಿ ಜ್ಞಾನರೂಪತ್ವಾತ್ ತಸ್ಯ ಸದಾ ಸಪ್ರಕಾಶಕತ್ವಾತ್ ಅಜ್ಞಾನಪೂರ್ವಕತ್ವ ಅಭಾವಾತ್ ಬಾಧವಾರಣಾಯ ಪ್ರಮಾಣ ಜ್ಞಾನಮಿತ್ಯತ್ಯ ಪಕ್ಷೆ ಪ್ರಮಾಣಪದ ವಿಶೇಷಣಂ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಯಾವಾಗಲೂ ಈ ಪ್ರಮಾತ ಆದವನು ಜ್ಞಾನರೂಪವೇ. ಅವನಿಗೆ ಸ್ವಪ್ರಕಾಶ ಯಾವಾಗಲೂ ಇದ್ದೇ ಇರುತ್ತೆ. ಸದಾ ಸ್ವಪ್ರಕಾಶತ್ವಾತ್ ಅಜ್ಞಾನಪೂರ್ವಕತ್ವ ಅಭಾವಾತ್. ಬ್ರಹ್ಮನಿಗೆ ಅಜ್ಞಾನವೇ ಇಲ್ಲ. ಬ್ರಹ್ಮನಿಗೆ ಅಜ್ಞಾನ ಬಂದ್ಬಿಟ್ರೆ ಬಿಡಿಸೋರೇ ಇಲ್ಲ. ಅಲ್ಲಿ ಇನ್ನೊಬ್ಬ ಬ್ರಹ್ಮ ಎಲ್ಲಿದ್ದಾನೆ ಅಂತ ಒಂದು ಕಾರಿಕೆಯಲ್ಲಿ ಕೇಳ್ತಾರೆ ಭಾಷಿಕಾರರು ಶ್ರೀಭಾಷ್ಯದಲ್ಲಿ. ನಿಮ್ಮ ಬ್ರಹ್ಮನಿಗೆ ಅಜ್ಞಾನ ಮುಚ್ಕೊಂಡ್ರೆ ಅದಕ್ಕೆ ಹೋಗಿಸೋಕ್ಕೆ ಇನ್ನೊಬ್ಬ ಬ್ರಹ್ಮನನ್ನು ಆಶ್ರಯಿಸಬೇಕು ನೀವು, ಎಲ್ಲಿದ್ದಾನೆ ಆ ಬ್ರಹ್ಮ ಅಂತ ಕೇಳ್ತಾರೆ. ಹಾಗೆ ಅವನಿಗೆ ಅಜ್ಞಾನ ಬರೋದಿಲ್ಲ, ಅವನು ಯಾವಾಗಲೂ ಪ್ರಕಾಶಿಸ್ತಾನೆ ಇರ್ತಾನೆ. ಆದ್ದರಿಂದ ಈ ಅಜ್ಞಾನಪೂರ್ವಕತ್ವ ಅಭಾವತ್, ಅವನಿಗೆ ಅಜ್ಞಾನವಿಲ್ಲ. ಅಜ್ಞಾನ ಮುಗಿಸಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಅಜ್ಞಾನವು ಒಂದು ರೀತಿಯಾದ ಜ್ಞಾನವೇ. ಜ್ಞಾನವನ್ನು ಜ್ಞಾನ ಮುಚ್ಚೋದಕ್ಕೆ ಸಾಧ್ಯವಿಲ್ಲ, ಅದು ಒಂದು ರೀತಿಯಾದ ಜ್ಞಾನ. ಆದ್ದರಿಂದ ಅದನ್ನು ತಪ್ಪಿಸೋದಕ್ಕೋಸ್ಕರ ಪ್ರಮಾಣ ಜ್ಞಾನ ಅಂತ ಹೇಳ್ತಾರೆ. ಅನುಮಾನದಿಂದ ಉಂಟಾಗುವ ಜ್ಞಾನ ಅಂತ ಹೇಳಬೇಕು, ಅಥವಾ ಶಾಸ್ತ್ರದಿಂದ ಉಂಟಾಗುವ ಜ್ಞಾನ, ಬ್ರಹ್ಮ ವಿಷಯಕ ಜ್ಞಾನವಲ್ಲ. ಪ್ರಮಾಣ ಜ್ಞಾನ ಅನ್ನೋದು ಆ ವಿಷಯ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಶಬ್ದಗಳು ತುಂಬ ಸೂಕ್ಷ್ಮವಾಗಿ ಪ್ರಯೋಗ ಮಾಡ್ತಾರೆ. ಪ್ರಮಾಣ ಜ್ಞಾನ ಅಂದರೆ ಶಾಸ್ತ್ರದಿಂದಲೋ ಅನುಮಾನದಿಂದಲೋ ಪ್ರತ್ಯಕ್ಷದಿಂದಲೋ ಉಂಟಾಗುವಂತಹ ಜ್ಞಾನ, ಬ್ರಹ್ಮ ಜ್ಞಾನವಲ್ಲ ಅದು. ಈ ಪ್ರಮಾಣ ಜ್ಞಾನ ಏನು ಮಾಡುತ್ತೆ ಅಂದರೆ ಅವಿದ್ಯೆಯನ್ನು ಹೋಗಿಸ್ಬೇಕು, ಭಾವರೂಪವಾದ ಅವಿದ್ಯೆಯನ್ನು. ಬ್ರಹ್ಮ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಅವಿದ್ಯೆ ಹೋದರೆ ತಾನೇ ಬ್ರಹ್ಮ ಪ್ರಕಾಶಿಸಿದೆ, ಬ್ರಹ್ಮಕ್ಕೆ ಅಜ್ಞಾನವೇ ಇರಲಿಲ್ಲ. ಆದ್ದರಿಂದ ಪ್ರಮಾಣ ಜ್ಞಾನ ಅನ್ನುವ ಶಬ್ದ ಅಲ್ಲಿ ಉಪಯೋಗಿಸ್ತಾರೆ. ಪಕ್ಷಸ್ಯ ಸಿದ್ಧಿ ಅಸಿದ್ಧಿಭ್ಯಾಂ ವ್ಯಾಘಾತ ದೋಷರ ಪರಿಹಾರಾಯ ಜಲ್ಪಕಥಾ ದೃಷ್ಟಿಯ ವಿಮತಂ ಇತಿ ಪಕ್ಷ ನಿರ್ದೇಶ. ಇದು ಸಿದ್ಧಿ ಅಸಿದ್ಧಿ ಮೊದಲಾದದ್ದೆಲ್ಲ ಇಲ್ಲಿ ಕಾಂಟ್ರಡಿಕ್ಷನ್ನು, ಅದು ಪರಿಹಾರ ಮಾಡೋಕ್ಕೋಸ್ಕರ ವಿಮತಂ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ವಿಮತಂ ಅಂದರೆ ವಿವಾದಾಧ್ಯಾಸಿತವಾದದ್ದು ಅಂತ. ಅಂದರೆ ಇಬ್ಬರಿಗೂ, ನಿಮಗೂ ಸರಿಯಾಗಿ ಗೊತ್ತಿಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ, ನಾವು ವಿಚಾರ ಮಾಡ್ತಾ ಇದ್ದೀವಿ ಈ ವಿಷಯ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ವಿಮತಂ ಅಂತ ಅಲ್ಲಿ ಅರ್ಥ ಮಾಡೋದು. ಮಿತಿ ಪದಂ ತದ್ವಿವರಣ ರೂಪ. ಮಿತಿ ಅಂದರೆ ಅದುವೇ ಅನುಮಿತಿ ಅಂತ ಅರ್ಥ. ವಾದಕಥಾಯಾಂ ಹೇತ್ವಾಭಾಸಾದಿ ನಿಗ್ರಹಸ್ಥಾನೋತ್ಥಾಪನಾ ಭಾವಾತ್ ಪುರೋವಸ್ಥಿತ ಬ್ರಹ್ಮಚರ್ಯಾದೇಹ ವಿವಕ್ಷಿತ ಬೋಧದೃಷ್ಟ್ಯ ಶಬ್ದಾನಾಂ ಆಧಿಕ್ಯೇಪಿ ನ ಕೋಪಿ ದೋಷಃ ಇತಿ ವಿಮತಿಮತಿಃ ಇತಿ ಪದದ್ವಯ ಪ್ರಯೋಗಃ ವಿಮತಮಿತಿ ಅಂತ ಹೇಳಿದ್ರು.
ವಿವಾದಾಧ್ಯಾಸಿತವಾದ ಈ ಅನುಮಿತಿ ಅನುಮಾನದಿಂದ ಉಂಟಾಗುವ ಪ್ರಮಾಣ ಜ್ಞಾನ ಅಂತ ಅರ್ಥ. ಏನು ಹೇಳ್ತಿದ್ದಾರೆ ಅಂದರೆ, ವಾದದಲ್ಲಿ ಏನು ಅಂತ ಹೇಳಿದ್ರೆ ಹೇತ್ವಾಭಾಸ ಮೊದಲಾದದ್ದೆಲ್ಲ ನಿಗ್ರಹ ಸ್ಥಾನಗಳು ಅಂತ ಹೇಳಬರ್ತೇವೆ. ನಿಗ್ರಹ ಸ್ಥಾನ ಅನ್ನೋದು ಒಂದು ಪದಾರ್ಥ, 16 ಪದಾರ್ಥಗಳು ಗೌತಮರು ಹೇಳಿದ್ರು. ಪ್ರಮಾಣ, ಪ್ರಮೇಯ, ಸಿದ್ಧಾಂತ ಮೊದಲಾದದ್ದೆಲ್ಲ ಹೇಳ್ತಾರೆ. 16 ಪದಾರ್ಥಗಳನ್ನು ನಿರೂಪಣೆ ಮಾಡ್ತಾರೆ ಗೌತಮರು ನ್ಯಾಯಸೂತ್ರಗಳಲ್ಲಿ. ಅದೇ ಮೊದಲ ಆರಂಭದಲ್ಲಿ ಮಾಡೋದು. ಅದರಲ್ಲಿ ನಿಗ್ರಹ ಸ್ಥಾನ ಅನ್ನೋದು ಒಂದು ವಿಷಯ. ಇವ್ರನ್ನ ಇನ್ನೊಂದು ಪಕ್ಷವನ್ನ ಸೋಲಿಸೋದಕ್ಕೆ ಮಾಡಬೇಕಾದ್ದು. ಹೇತ್ವಾಭಾಸ ಮೊದಲಾದದೆಲ್ಲ ನಿಗ್ರಹ ಸ್ಥಾನಗಳು. ಅದು ವಾದದಲ್ಲಿ ಮಾಡೋದಿಲ್ಲ. ಯಾಕೆಂದ್ರೆ ವಾದ ಅಂದರೆ ತಮ್ಮ ಒಂದು ಪಕ್ಷವನ್ನ ಪ್ರಾಮಾಣಿಕವಾಗಿ ನಿರೂಪಣೆ ಮಾಡೋದು. ಜಲ್ಪದಲ್ಲೋ ವಿತಂಡಾಲೋ ಮಾಡ್ಬೋದು, ಅದನ್ನ ವಾದದಲ್ಲಿ ಮಾಡೋದಿಲ್ಲ. ವಾದ, ಜಲ್ಪ, ವಿತಂಡ ಅದು 3 ವಿಧವಾದ ಕಥಾ ಅಂತ ನ್ಯಾಯದರ್ಶನದಲ್ಲಿ 3 ಕೂಡ ಪದಾರ್ಥಗಳು. 16 ಪದಾರ್ಥದಲ್ಲಿ 3 ಇವೆಲ್ಲ. ಆದ್ದರಿಂದ ಎದುರುಗಡೆ ಇರುವ ಬ್ರಹ್ಮಚಾರಿಗೆ ವಿಷಯವನ್ನು ತಿಳಿಸ್ಕೊಳ್ಬೇಕು ಅಂದರೆ ಅಧಿಕವಾಗಿ ಶಬ್ದಗಳನ್ನೆಲ್ಲ ಉಪಯೋಗಿಸ್ಬೋದು. ಅದರಲ್ಲೇನು ವಿರೋಧವಿಲ್ಲ. ಶಬ್ದಾನಾಮ ಆಧಿಕ್ಯೇಪಿ ನ ಕೋಪಿ ದೋಷಃ. ಅನೇಕ ಶಬ್ದಗಳನ್ನು ಉಪಯೋಗಿಸ್ಕೊಂಡು ವಿವರಿಸಿ ಅರ್ಥ ಮಾಡಿಸ್ಬೋದು, ಅದರಲ್ಲೇನು ದೋಷವಿಲ್ಲ ಅಂತ ಹೇಳಿ ಇಲ್ಲಿ ಅದಕ್ಕೆ ಇದೆಲ್ಲ ಹೇಳ್ತಿದ್ದಾರೆ. ಜಲ್ಪದೃಷ್ಟ್ಯಾತು ವಿಮತಮಿತ್ಯೇವ ಪಕ್ಷ ನಿರ್ದೇಶ. ವಿಮತಂ ಅಂತಾನೆ ಹೇಳಬೇಕು, ವಿಮತಮಿತಿ ಅಂತ ಹೇಳಬೇಕಾಗಿಲ್ಲ ಅವಾಗ. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಇವರು ಕೂಡ ತರ್ಕದಲ್ಲಿ ಬಹಳ ನಿಷ್ಣಾತರು ಆಚಾರ್ಯರು. ವಾದ ಜಲ್ಪಾದೀನಾಂ ಸ್ವರೂಪಂತು ತತ್ ಪ್ರಕರಣ ಭವಿಷ್ಯತಿ, ಅದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಇವಾಗ ಇದಕ್ಕೆ ದೃಷ್ಟಾಂತವನ್ನೇ ಹೇಳ್ತಾರೆ. ಅಜ್ಞಾನ ಇತಿ. ಈಗ ಮುಂದೆ ಇವಾಗ ಹೇಳ್ತಾರೆ ಇಯಂ ಅನುಮಿತಿ ಕಿಂ ಅಜ್ಞಾನ ಭೇತ್ರಿ ಉತನ. ಅಜ್ಞಾನದ ವಿಷಯದಲ್ಲಿ ನಮಗಿರುವ ಅಜ್ಞಾನವನ್ನು ಹೋಗಿಸುತ್ತಾ ಇಲ್ವಾ? ಇದರಿಂದ ಉಂಟಾಗುವ ಪ್ರಮಾಣ ಜ್ಞಾನ, ಈ ಅನುಮಾನದಿಂದ ಉಂಟಾಗುವ ಪ್ರಮಾಣ ಜ್ಞಾನ ನಮಗೆ ಈ ಅಜ್ಞಾನದ ವಿಷಯದಲ್ಲಿರುವ ಅಜ್ಞಾನವನ್ನು ಹೋಗಿಸುತ್ತಾ ಇಲ್ವೇ ಕೇಳ್ತೀವಿ ನಾವು ಪ್ರಶ್ನೆನ. ಅದಕ್ಕೆ ಹೋಗಿಸುತ್ತೆ ಅಂತ ಹೇಳಿಬಿಟ್ರೆ ಆವಾಗ ಹೋಗಿಸೋಕ್ಕೆ ಸಾಧ್ಯವಿಲ್ಲ. ಇದು ಅಜ್ಞಾನ ವಿಷಯವಾದ ಅಜ್ಞಾನವನ್ನು ಹೋಗಿಸೋದು ಮುಖ್ಯ ಅಲ್ಲ. ಇಲ್ಲಿ ಜ್ಞಾನವನ್ನು ಪ್ರಕಾಶಪಡಿಸ್ಬೇಕು, ಅಜ್ಞಾನವನ್ನೇ ಹೋಗಿಸ್ಬೇಕಿದು. ಆದ್ದರಿಂದ ಅಜ್ಞಾನ ವಿಷಯವಾದ ಅಜ್ಞಾನ ಹೋಗಿಸಿದ್ರೆ ಏನು ಪ್ರಯೋಜನ? ಆದ್ದರಿಂದ ಜ್ಞಾನ ಉತ್ಪನ್ನವಾಗುವುದಿಲ್ಲ ಆಗ. ಆದ್ದರಿಂದ ಅಜ್ಞಾನವನ್ನೇ ಹೋಗಿಸ್ಬೇಕು ಅಷ್ಟೇನೆ. ಅಜ್ಞಾನ ವಿಷಯದ ಅಜ್ಞಾನವನ್ನು ಹೋಗಿಸೋದಲ್ಲ ಇದು. ಪ್ರಮಾಣ ಜ್ಞಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವಿದ್ಯೆ ನಾಶ ಮಾಡಿದ್ರೆ ಬ್ರಹ್ಮಸ್ವರೂಪ ಅದರ ಪಾಟಿಗಿರುತ್ತೆ. ಅದರಲ್ಲಿ ಇಲ್ಲಿ ಅದನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲದೆ ಹೋದರೆ ಅದರಿಂದ ಅಜ್ಞಾನವನ್ನು ಹೋಗಿಸುತ್ತೆ ಅಂತ ಹೇಳೋದಿಲ್ಲ ಇವರು ಇದರಲ್ಲಿ. ಯಾಕೆಂದರೆ ಆವಾಗ ಪ್ರಮಾಣ ಜ್ಞಾನ ಆಗೋದಿಲ್ಲ. ಅನ್ಯಥಾ ಅಥವಾ ದ್ವಿತೀಯ ಪಕ್ಷೇ ಅಸೌ ಅನುಮಿತಿ ವ್ಯರ್ಥ. ಯಾಕೆಂದ್ರೆ ನೀವು ಇಷ್ಟಪಟ್ಟಿದ್ದನ್ನು ಸಾಧಿಸೋದಿಲ್ಲ ಇದು. ಪ್ರಮಾಣ ಜ್ಞಾನ ಮಿತಿ ಕಿಲ ಪಕ್ಷ. ನೀವು ಪಕ್ಷ ಏನು ಹೇಳಿದ್ದು? ಪ್ರಮಾಣ ಜ್ಞಾನ. ಇದಂ ಅನುಮಾನಂ ಭಾವರೂಪ ಅಜ್ಞಾನ ಸಾಧಕತ್ವಾತಿ. ಭಾವರೂಪ ಅಜ್ಞಾನೇ ಪ್ರಮಾಣ ಜ್ಞಾನ ರೂಪಂ. ಭಾವರೂಪ ಅಜ್ಞಾನ ವಿಷಯದಲ್ಲಿ ಪ್ರಾಮಾಣಿಕವಾದ ಜ್ಞಾನ ಉಂಟು ಮಾಡಬೇಕಿದು. ಅಂತಃ ಇದಮಪಿ ಅನುಮಾನಂ ಪಕ್ಷಕೋಟವು ಅಂತರ್ಭವತಿ ಉತನ. ಪಕ್ಷದಲ್ಲಿ ಇದು ಸೇರಿಬಿಡುತ್ತೆ. ಯದಿ ಅಂತರ್ಭವತಿ ತದಾ ಅನೇನ ಸಾಧ್ಯಮಾನಸ್ಯ ಭಾವರೂಪ ಅಜ್ಞಾನಸ್ಯ ಅಜ್ಞಾನಾಂತರಪೂರ್ವಕತ್ವ ಸಿದ್ಧ್ಯ ಭಾವರೂಪ ಅಜ್ಞಾನ ದ್ವಯಂ ಸಿದ್ಧೇ. ಭಾವರೂಪ ಅಜ್ಞಾನ ನಮ್ಮ ಅಜ್ಞಾನವನ್ನು ಹೋಗಿಸ್ಬೇಕಾದ್ರೆ ಈ ಅಜ್ಞಾನಕ್ಕೆ ಮೊದಲು ಒಂದು ಅಜ್ಞಾನ ಇದೆ ಅಂತ ಆಯಿತು, ಅದನ್ನು ಹೋಗಿಸ್ಬೇಕು. ಆ ಅಜ್ಞಾನಕ್ಕೆ ಮೊದಲು ಇನ್ನೊಂದು ಅಜ್ಞಾನ ಇರಬೇಕು, ಅದಕ್ಕೆ ಮೊದಲು ಇನ್ನೊಂದು ಅಜ್ಞಾನ. ಈ ರೀತಿ ಬಂದಾಗ ಎಲ್ಲ ಅಪಸಿದ್ಧ ಅಂತ ಇದೆಲ್ಲ. ಅದರಿಂದ ತಸ್ಯ ಅನುಮಾನಸ್ಯ ಪ್ರಮಾಣ ಜ್ಞಾನ ರೂಪತ್ವಮೇವ ನ ಸ್ಯಾತ್. ತತಶ್ಚ ಇದಂ ಭಾವರೂಪ ಅಜ್ಞಾನೇ ಪ್ರಮಾಣಮೇವ ನ ಸ್ಯಾತ್. ಭಾವರೂಪ ಅಜ್ಞಾನವನ್ನು ಸಾಧಿಸೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಸ್ವಲ್ಪ ಕಷ್ಟವಾದ ನ್ಯಾಯದರ್ಶನದಲ್ಲಿ ಸ್ವಲ್ಪ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿದಿರಬೇಕು. ಯಾಕೆಂದರೆ ಬೇಕಾದಷ್ಟು ಪಾರಿಭಾಷಿಕ ಶಬ್ದಗಳಿದೆ ಅದರಲ್ಲಿ. ಅದನ್ನೆಲ್ಲ ನಾವು ಸ್ವಲ್ಪ ಮೇಲೆ ಅರ್ಥವನ್ನು ತಿಳ್ಕೊಂಡಿದ್ರೆ ಫಾಲೋ ಮಾಡೋಕ್ಕೆ ಸಾಧ್ಯ. ಇಲ್ಲದೆ ಸ್ವಲ್ಪ ಕಷ್ಟವಾಗಿರಬಹುದು ಇವತ್ತು ಈ ಅನುಮಾನದ ವಿಷಯ. ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊಳ್ಳೋಣ ಅಷ್ಟೇ. ಅದು ಯಾಕೆಂದರೆ ನ್ಯಾಯದರ್ಶನವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ರೆ ಇದೆಲ್ಲ ಸುಲಭ ತಿಳಿಯೋದು. ಇಲ್ಲದೆ ಹೋದರೆ ನನಗೂ ಕಷ್ಟವೇ. ಆದ್ದರಿಂದ ತಿಳಿಸೋದು ಕಷ್ಟ. ತುಂಬ ವಿಸ್ತಾರವಾಗಿ ಹೋಗೋದು ಕಷ್ಟ. ಸಾಮಾನ್ಯವಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅಷ್ಟು ತಿಳ್ಕೊಳ್ಳೋಣ. ಮುಂದಿನ ಕ್ಲಾಸ್ನಲ್ಲಿ ಇದರ ಸಿದ್ಧಾಂತವನ್ನು ಇನ್ನೊಂದು ಸತಿ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಮುಂದಿನ ಅನುಮಾನ ಇನ್ನೂ ಸ್ವಲ್ಪ ಕಷ್ಟವಾಗಿದೆ ಇದಕ್ಕಿಂತ. ಅದನ್ನು ಸ್ವಲ್ಪ ಸಂಗ್ರಹವಾಗಿ ತಿಳ್ಕೊಂಡು
ಭಾವರೂಪ ಜ್ಞಾನ ಶ್ರೀಭಾಷ್ಯದಲ್ಲಿ ಬಹಳ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ ಭಾಷ್ಯಕಾರರು ಆ ಜಿಜ್ಞಾಸಾಧಿಕರಣದಲ್ಲಿ. ಅದರಲ್ಲಿ ಇನ್ನೂ ವಿಸ್ತಾರವಾಗಿದೆ, ವಾದಗಳೆಲ್ಲ ಬೇಕಾದಷ್ಟು ಇದೆ. ಇಲ್ಲಿ ಸಂಗ್ರಹವಾಗಿ ಹೇಳೋದ್ರಿಂದ ಬೇರೆ ರೀತಿಯಲ್ಲಿ ಸ್ವಲ್ಪ ನಿರೂಪಣೆ ಮಾಡ್ತಾರೆ ಆಚಾರ್ಯರು. ಅದನ್ನ ಮುಂದೆ ಇನ್ನೊಂದ್ಸತಿ ಇದನ್ನ ವಿಚಾರ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.